ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ಕರ್ತವ್ಯಂ ಕೌಸಲ್ಯ ಸುಪ್ರಜಾ ಪೂರ್ವ ಗಂಗಮ್ಮ ಯಮನಮ್ಮ ಕಾವೇರಮ್ಮ ಹಾಲು ತಗೊಳ್ಳಿ ಕೆಸರಲ್ಲಿ ಬಿದ್ದಿರೋ ಎಮ್ಮೆ ನೆಪ್ಸೋದು ಈ ವಟಾರದಲ್ಲಿರೋ ಹೆಂಗಸರು ನೆಪ್ಸೋದು ಎರಡು ಒಂದಯ್ಯ. ಅದ್ಯಾವ ಸೀಮೆ ಹೆಂಗಸರು ಅದೇನ್ ಕೆಲಸ ಮಾಡ್ತಾರೋ. ಗಂಗಮ್ಮ ಎದ್ದೇಳಮ್ಮ, ಬೆಳಗಾಯ್ತು. ಏನೋ ಅದು ಬೆಳಿಗ್ಗೆ ಬೆಳಿಗ್ಗೆ ನಿನ್ ಗೊಣಗಾಟ? ಗೊಣಗಾಟ ಅಲ್ಲ, ಪರದಾಟ. ದಿನ ಬೆಳಗ್ಗೆ ಎದ್ದು ನಿಮ್ ಮನೆ ಬಾಗಿಲು ಬಡ್ದು ನನ್ ಕೈ ಜಡ್ ಬಿದ್ದೋಯ್ತು. ನಿಂದೇನ್ ಮೂಗ ಇಲ್ಲ ಸ್ಪ್ರೇ ಗನ್ನ ಪಕ್ಕಕ್ಕೆ ಹೋಗ್ಸೀನು, ಇಲ್ಲಾಂದ್ರೆ ಹಾಲೆಲ್ಲ ಮೊಸರಾಗೋಯ್ತದೆ. ನೀನೇನ್ ಹಾಲ್ ಮರನ ಇಲ್ಲ ಅಮೂಲ್ ದಾರನ? ಬಾಗ್ಲು ಬಡಿಯೋದೇ ಕಷ್ಟ ಅಂದ್ರೆ ಬಾಳಾಟ ಮಾಡ್ದಾಗೇನೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತೀಯಲ್ಲ, ನೀನೇನ್ ತಿಗಣೆ ಆಗಿದ್ದೆ ಹೋದ್ ಜನ್ಮದಲ್ಲಿ? ತಿಗಣೆ, ಈ ಜನ್ಮದಲ್ಲಿ ಜಿಗಣೆ. ಮೊದ್ಲು 3 ತಿಂಗಳು ಬಾಕಿ ಮಾಡಕ್ಬಿಟ್ಟು ಆಮೇಲೆ ಮಾತಾಡು. ಆಷಾಢ ಮಾಸದಲ್ಲಿ ನಮ್ಮ ಯಜಮಾನ್ರಿಗೆ ಅಡಿಗೆ ಕೆಲಸ ಇಲ್ಲದೆ ನಾನೇ ಅಂತ ಆಕಳ್ಸಾ ಕೂತಿದ್ದೀನಿ. ನಿಂಗೆಲ್ಲಿಂದ ಕೊಡ್ಲಿ ದುಡ್ಡು? ಸೀಸನ್ ಬರ್ಲಿ ಲೆಕ್ಕ ಚುಕ್ಕ ಮಾಡ್ತೀನಿ ಹೋಗೋ. ನೀನ್ ದುಡ್ಡೇನ್ ತಿನ್ಕೊಂಡೈತಿವ? ಬೆಳ್ಬೆಳಿಗ್ಗೆ ನಿನ್ ಕೊಡೋ ಕಾಟಿಗೆ ನಿನ್ ದುಡ್ಡೇ ಕೊಡಬಾರ್ದು. ನೋಡು, ನಾಳೆಯಿಂದ ಹೊಸಿ ಲೇಟ್ ಆಗ್ ಬಾ, ನಾವ್ ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ನೀವೇನ್ ಹೆಂಗಸ್ರ ಇಲ್ಲ ಯಾಸರ್ಗತ್ತೆಗಳ. ನೋಡು, ಸ್ವಲ್ಪ ಮುಖ ತಿರುಗಿಸಿ ಆ ಕಡೆ ನೋಡಿ. ನೋಡಿದ್ರ, ಒಬ್ಬ ಗಂಡ್ಸು ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕಿ ಮನೇನೊಳ್ಳೆ ದೇವಸ್ಥಾನ ಇಟ್ಕೊಂಡಿದ್ದಾನೆ. ನೀವು ಇದೀರಾ ಹೆಂಗ್ಸು, ಮೂದೇವಿಗಳ ತರ ಮಕ ಇಟ್ಕೊಂಡು ಮನೇನೊಳ್ಳೆ ಮಸಾಣ ಇಟ್ಕೊಂಡಿದ್ದೀರಾ. ದರಿದ್ರ ಲಕ್ಷ್ಮಿ ಇರೋ ಕಡೆ ಭಾಗ್ಯಲಕ್ಷ್ಮಿ ಬಾ ಬಾ ಅಂದ್ರೆ ಎಲ್ ಬತ್ತಾಳೆ? ನಿಮ್ ಜನ್ಮಕ್ಕೊಂದಿಷ್ಟು ಬೆಂಕಿ ಬಿತ್ತು. ಅಯ್ಯೋ, ಹಗಲು ರಾತ್ರಿ ಜಟ್ಕ ಓಡ್ಸೋದ್ ಬಿಟ್ರೆ ಬೇರೆ ಏನು ರಾಮ ಅನ್ನಂಗಿಲ್ಲ. ಯಾಕ್ರೆ ಹೊಡಿತೀರಾ? ನೀವೇ ನನ್ ಕುದುರೆ ಗಾಡಿ ಗಡ್ಡೆ ಬಂದ್ಬಿಟ್ಟು ಯಾಕ್ರೆ ಹೊಡಿತೀರಾ? ಈಗ ನಾನು ಎಲ್ಲಿದ್ದೀನಿ? ಗುಜರಿ ಎಲ್ಲಿದ್ದೀರಾ? ಹಂಗಾದ್ರೆ ನನ್ ಕುದುರೆ ಗಾಡಿಗೊಂದ್ ಲಾಳೆ ಇದ್ರು ಕೊಡಪ್ಪ. ಅಯ್ಯೋ ಅಯ್ಯೋ, ನನ್ ಕರ್ಮ, ಇಂಥ ಮರುಗಳಿನ್ ಕಟ್ಕೊಂಡು ನಾನು ಏಕ್ ಬೇಕಲ್ಲ. ಅಯ್ಯೋ, ಇದು ನಿಮ್ಮನೆ ರೀ, ನಾನು ನಿಮ್ಮೇಂಟಿ. ಹೌದಲ್ಲ, ಜ್ಞಾಪಕ ಬಂತು. ಈಗ ನಾನು ಏನ್ ಮಾಡ್ತಾ ಇದ್ದೆ? ಜಟ್ಕ ಹೊಡಿತಿದ್ರಿ. ಮಲ್ಕೊಳ್ಳಕ್ಕೆ ಜಾಗ ಇಲ್ಲ ಇಲ್ಲಿ, ಇನ್ನು ಮಂಚದ ಮೇಲೆ ಹೆಂಗೆ ಜಟ್ಕ ಹೊಡಿಯೋದ? ನೀನೇ ಎಲ್ಲ ಕನ್ಸ್ಕೊಂಡಿರ್ಬೇಕಷ್ಟೇ. ನೀನಂತ ಗಂಡನ ಕಟ್ಕೊಂಡು ಕನ್ಸ್ ಕಾಣ್ದೆ ಇನ್ನೇನ್ ತಡೆ ಕಾಣಕ್ಕಾಗುತ್ತೆ? ಕನ್ಸು ಅಂತಂದ್ರೆ ಕಸ ಗುಡ್ಸೋ ಪರ್ಕೆ ಲೆಕ್ಕ ಹೊಡಿತಾ ಇದೆಯಾ ಬೆಳಗ್ಗೆನೆ? ಮೊದ್ಲು ಎದ್ರ ಮನೆ ಮುಂದೋಗಿ ನೋಡು, ಆಮೇಲೆ ಬಂದು ಮಾತಾಡ್ಸು. ಪಾಕ ಸರಿಯಾಗಿದ್ರು ಮುಟ್ಟಾಳ. ಅಯ್ಯೋ ಪ್ರಾರಬ್ಧವೇ, ಬೆಳಿಗ್ಗೆ ಬೆಳಿಗ್ಗೆನೆ ಏನೇ ಇದು? ಬೆಣ್ಣೆ ಮುರುಕ್ ತರ ಇರೋ ಬಿಟ್ಟು ಖಾರ ಬಂದಿ ತರ ಗರ್ಮ ಆಗಿದೆಯಲ್ಲ, ಯಾಕೆ? ನಿಮಗೆ ಬೆಣ್ಣೆ ಮುರುಕು ಖಾರ ಬುಂದಿ ಬಿಟ್ರೆ ಇನ್ನೇನ್? ಅಲ್ಲ ಕಣೆ, ಆ ಭೀಮಾನಳ ಮಾಡದೇ ಇರ್ತಕ್ಕಂತ ಅಡ್ಗೆನ ಈ ಶಾಮ್ ಭಟ್ಟ ಮಾಡ್ತಾ ಇದ್ದಾನೆ ಕಣೆ. ಮಾಡ್ತೀರಾ ಅಡ್ಗೆ ಒಂದ್ ಬಿಟ್ಟು ಬೇರೆ ಏನ್ರಿ ಮಾಡ್ತೀರಾ? ನಿಮ್ಗೆ ಆ ಹಂಡೆನೆ ಹೆಂಡತಿ, ಈ ಲೋಟ್ ಕಳೆ ಮಕ್ಳು. ನಿಮ್ಮನ್ ಕಟ್ಕೊಂಡ್ರು ನನ್ ಜನ್ಮ ಸಾರ್ಥಕ ಆಯ್ತು ರೀ. ಹೆಣ್ಸು ಅಂದ್ರೆ ಹೇಗ್ರಿ ಇರ್ಬೇಕು? ಹೋಗ್ರಿ ಎದ್ರ ಮನೆ ನೋಡಿ ತಿಳ್ಕೊ ಹೋಗ್ರಿ. ಏನೇ ಇದು? ನಾನು ಎಲ್ಲೇ ಮಲಗಿದ್ರು ಹುಡುಕೊಂಬಂದು ನನ್ನ ಮುಖದ ಮೇಲೆ ಸೀನಿ ನನಗೂ ರೋಗ ತಂದು ಬಿಟ್ಟಿಯಲ್ಲೇ. ದಿನ ಬೆಳಗ್ಗೆದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ತಣ್ಣೀರ್ ಮುಟ್ತಾ ಇದ್ರೆ ರೋಗ ಬರ್ದೆ ನನ್ಗೆ ಇನ್ನೇನ್ ಬರ್ತೆ ಹೇಳಿ? ಇವನು ನಮ್ಮ ವಟಾರದಲ್ಲಿರೋವರೆಗೂ ನಮಗೆ ನೆಮ್ಮದಿಲ್ಲ. ಹೌದೌದು, ಪಾಲಮಿ ಕಿಟಕಿ ತೆಗೆಯ, ಬಾಗಿಲು ತೆಗೆಯ. ಇವರೇ ಅವರು ತಪ್ಪೇಸಿ ಅಲ್ಲ, ತಿಪ್ಪೇಸಿ. ತೊಪ್ಪೇಸಿನೋ ತಿಪ್ಪೇಸಿನೋ ಯಾವ್ದು ಪರದೇಸಿ? ಬಾಗಿಲು ತೆಗೆಯ, ಬಾಗಿಲು ತೆಗೆಯ, ಬಾಗಿಲು ತೆಗೆಯ, ಬಾಗಿಲು ತೆಗೆಯ. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ. ಯಾರು ನೀವೆಲ್ಲ? ನೀನ್ ಕಾರ್ಪೊರೇಷನ್ ಕಸ ಹೊಡೆಯವರ? ಏನಯ್ಯ, ನಿನ್ನ ಕಣ್ಣಿಗೆ ನಾವೆಲ್ಲ ಕಾರ್ಪೊರೇಷನ್ ಕಸ ಕೊಡ್ಸೋಣ ಕಾಣ್ತೀವಿ. ಓಹ್, ಎಲ್ರು ನಮ್ಮ ಒಟ್ಟಾರದವ್ರ? ಅದ್ ಸರಿ, ಏನ್ ಬೆಳಬೆಳಗ್ಗೆನೆ ಎದ್ದು ಎಲ್ರು ಒಟ್ಟಿಗೆ ಪೊರ್ಕೆ ಸಮೇತ ಪ್ರತ್ಯಕ್ಷ ಆಗಿದ್ದೀರಾ? ಏನ್ ಸಮಾಚಾರ? ಸಮಾಚಾರ ಅಲ್ಲ ರೀ, ಅನಾಚಾರ. ಅಂದ್ರೆ ಇಲ್ಲಿ ಕಸ ಗುಡಿಸಿದ್ ಯಾರು? ನಾನೇ.
ಇಲ್ಲಿ ರಂಗೋಲಿ ಇಟ್ಟಿದ್ಯಾರು? ನಾನೇ. ಗಿಡ ಒಡೆದಾಕಿದ್ದು. ಅಲ್ಲ, ಪೂಜೆ ಮಾಡಿದ್ ಯಾರು? ನಾನೇ. ಅದೆಲ್ಲ ಹೆಂಗಸರು ಮಾಡೋ ಕೆಲಸ ರೀ. ನಮ್ಮನೇಲಿ ಯಾರು ಹೆಂಗಸ್ರಿಲ್ಲ. ಅದಕ್ಕೆ ಮದುವೆ ಮಾಡ್ಕೊಳ್ರಿ. ಇಲ್ಲ, ಕೂಡವಳಿ ಮಾಡ್ಕೊಳ್ರಿ. ಅದು ನಿನ್ ಕೈಲಿ ಆಗದಿದ್ರೆ ಯಾವಳೊಬ್ಳು ತಂದು ಇಟ್ಟಕೋ. ಅದಕ್ಕೆ ನಿಂತ್ಕೊಳ್ರೆ. ಮನೆ ಕೆಲಸ ಮಾಡಕ್ಕೆ ಹೆಂಗಸ್ರಾದ್ರೇನು ಗಂಡಸ್ರಾದ್ರೇನು ಅನ್ಯೋನ್ಯವಾಗಿ ಬಾಳ್ಬೇಕು, ಅದೇ ಸಂಸಾರ. ಏನ್ ಮಾತು ಅಂತ ಆಡ್ದೆ ತಿಪ್ಪೇಶಿ. ನಿನ್ನಂತ ಗಂಡನ್ ಪಡೆಯೋದಿಕ್ಕೆ 100 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಅಯ್ಯೋ, ಕಣಿ ಕೇಳಕ್ ಬಂದಿದ್ದೀರಾ? ಹೇಳಿ ಕೆಲಸ ಮಾಡ್ತೀರಾ ಇಲ್ಲ ಪೊರ್ಕೆ ತಗೊಂಡು ಬರ್ಬೇಕಾ? ತಿಪ್ಪೆ ಗಿಪ್ಪೆ ಆದ್ರೆ ನೋಡಿ ಕಪಾಳಕ್ಕೆ ಹಾಕ್ಬಿಡ್ತೀನಿ. ಕೋಪದಲ್ಲಾದ್ರೂ ನಿಮ್ ಕೈ ನನ್ ಕೆನ್ನೆ ಮುಟ್ಲಿಂತ ತಾನೆ ನಾನ್ ತುಂಬಾ ದಿನದಿಂದ ನಿಮ್ ಮುಂದೆ ರೇಗಿಸ್ತಿರೋದು. ಬಿಡಿ ಕೈನಾ, ನಿಮ್ಗೆ ಮಾನ ಮಾಡದೇ ಇದೇನ್ರಿ? ನಡುಬಿದ್ದಿಲ್ಲ ಒಬ್ಬ ಗಡ್ಸ್ ನಡ್ಕೊಂಡು ಹೋಗ್ತಾ ಇದ್ರಿ. ನಾನು ಕೈ ಹಿಡಿದು ಎಳಿತಾ ಇದ್ದೀರಾ? ನಾಚಿಕಾಗಲ್ಲ ನಿಮ್ಗೆ? ನಾಚ್ಕೊಂಡ್ರೆ ಲವ್ ಮಾಡಕ್ಕಾಗುತ್ತಾ ಮಿಸ್ಟರ್ ತಿಪ್ಪೆ? ಲವ್ವ ಬೇಡ, ಮದ್ವೆನೇ ಮಾಡ್ಕೊಳ್ಳಿ. ಮದ್ವೆನಾ? ಅಯ್ಯೋ, ಅದಿ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಂತ್ಕೊಳ್ಳಿ ತಿಪ್ಪೆ. ಮದ್ವೆ ಆಗಿದ್ರು ಪರವಾಗಿಲ್ಲ, ಆಫೀಸಿಗೆ ಡ್ರಾಪ್ ಕೊಡ್ತೀನಿ, ಬನ್ನಿ. ಬೇಕಾಗಿಲ್ಲ, ಬನ್ನಿ ಕುತ್ಕೊಳ್ಳಿ. ಬೇಕಾಗಿಲ್ಲ ಅಂತ ಹೇಳ್ತಲ್ಲ. ಎಲ್ಲಿ ಹೋಗ್ತೀರಾ? ಇವತ್ತೆಲ್ಲ ನಾಳೆ ನನ್ ಕೈ ಸಿಕ್ಕೇ ಸಿಗ್ತೀರಾ. ಹಲೋ ಜೆಂಟಲ್ಮನ್, ವೇಟ್. ಭಿಕ್ಷೆ ಪ್ಲೀಸ್. ಇಲ್ಲ ಹೋಯ ಚಿಲ್ಲರೆ ಕೊಡ್ತೀನಿ, ಕೊಡಿ ಸರ್. ಚಿಲ್ಲರೆ ಏನ ಗಡ್ಡ ಗುಡ್ಡಿ ಮಾಡ್ತಾ ಇದ್ರೆ ಬರ್ಕಾಗ್ತಾ ಸರ್? ಏನಯ್ಯ ಒಳ್ಳೆ ಸಾಲ ಕೊಟ್ಟ ಕೇಳ್ತೀಯಾ? ಬಿಟ್ರೆ ಜೇಬೆ ಕೈ ಹಾಕಿದ್ಯಾ? ತಗೋ 4 ಕಣೆ, 20 ಪೈಸೆ ಬೇಗ ವಾಪಸ್ ಕೊಡು, ಬಸ್ ಟೈಮ್ ಆಯ್ತು. ಈ ಜುಜ್ಬಿ 4 ಕಡೆಗೆ ಚಿಲ್ಲರೆ ಕೇಳ್ತಿದ್ದೀರಾ? ನಾನೆಲ್ಲೋ 100ಕ್ಕೋ 500ಕ್ಕೋ ಚಿಲ್ಲರೆ ಕೇಳ್ತೀರಾ ಅನ್ಕೊಂಡಿದ್ದೆ. 5 ಪೈಸೆ ಭಿಕ್ಷೆ ಹಾಕ್ತೀಯಾ? ತಗೋ, ಇದು ಸೇರಿಸಿದ್ರೆ ಇಲಿ ಪಾಷಾಣ ಸಿಗುತ್ತೆ, ತಿಂದು ಗೋಟಕ್ಕನು. ಸುಮ್ನೆ ನಿಮ್ಮಂತವ್ರಿದ್ರೆ ನಮ್ ಟೈಮು ವೇಸ್ಟು, ಎನರ್ಜಿನೂ ವೇಸ್ಟು. ಎಂತ ಗಿರಾಕಿ ಸಿಗ್ದೆಯಾ ಬೆಳಿಗ್ಗೆ ಬೆಳಿಗ್ಗೆ? ಬಿಗ್ ಬೆಗರ್. ದಾನದ ದತ್ತಿ ಕೊಟ್ರೆ ಹಿತ್ಲಲ್ಲಿ ಹೋಗಿ ಮೊಳ ಹಾಕ್ತಾರೆ ಅಂತಾರಲ್ಲ, ಇದಕ್ಕೇನೆ. ನನ್ನ ಮಗ ಸ್ಟ್ಯಾಂಡರ್ಡ್ ನೋಡಿದ್ರ? ಅಯ್ಯೋ ಬಸ್ಸು, ಅಯ್ಯೋ ದೇವ್ರೆ, ಬಸ್ ಬೇರೆ ಮಿಸ್ ಆಗೋಯ್ತಲ್ಲಪ್ಪ. ಅಯ್ಯೋ, ಟೈಮ್ ಬೇರೆ ಆಗೋಯ್ತು. ಬಾಡ್ಲಿಗೆ ಹೆಂಗಪ್ಪ ಸಮಾಧಾನ ಮಾಡೋದು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಐ ಆಮ್ ವೆರಿ ಸಾರಿ. ಏನೇನು ಮಾಡ್ತಾ ಇದೆಯಾ ಇಲ್ಲಿ? ಫೈಲ್ ಸರ್. ಫೈಲ್ ನೋಡ್ತಾ ಇದೆಯೋ, ಲೈನ್ ನೋಡ್ತಿದ್ಯೋ? ಎಸ್ ಸರ್. ನೋ ಸರ್. Go do the work. ಓಕೆ ಸರ್. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯೋ, ಕಮ್ ಹಿಯರ್. ಕರೆದ್ರ ಸರ್? ಈ ಕುರ್ಚಿ ಯಾರ್ದು? ನಿಮ್ದೆ ಸರ್. ಅದ್ ನನಗೆ ಗೊತ್ತಿದೆ. ಇದ್ರ ಮೇಲೆ ಕೂತ್ಕೊಳ್ಳೋರು ಯಾರು? ತಿಪ್ಪೇಶಿ ಸರ್. ಎಲ್ಲವನು ಗೊತ್ತಿಲ್ಲ ಸರ್. ಈಗ ಟೈಮ್ ಎಷ್ಟು? ಗೊತ್ತಿಲ್ಲ ಸರ್. ನಿಗೆ ಏನಯ್ಯ ಗೊತ್ತಿದೆ? ಗೊತ್ತಿಲ್ಲ ಸರ್. ಯು ನಾನ್ಸೆನ್ಸ್. ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನಾನೊಬ್ಬ ಫೋಲ್. ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು? ಗೊತ್ತಿಲ್ಲ ಸರ್. ಕರೆದ್ರ ಸರ್? ಈ ಕರ್ದಿದ್ದಕ್ಕೆ ಅನುಭವಿಸ್ತಾ ಇದ್ದೀನಿ. ಹೋಗಿ ಕುಕ್ಕರ್ ಬಡಿಯಯ್ಯ. ಥ್ಯಾಂಕ್ ಯು ಸರ್. ಇದಕ್ಕೇನು ಕಮ್ಮಿ ಇಲ್ಲ. ಮಿಸಸ್ ಮೋಹಿನಿ, ನಾನು ಇನ್ನೂ ಮಿಸ್ಸು ಸರ್. ಮಿಸ್ಸೋ ಕಿಸ್ಸೋ ಆ ತಿಪ್ಪೇಶಿ ಬಂದ್ರೆ ಚೇಂಬರಿಗೆ ಕಳಿಸಿ. ಬಾಸ್ ಬಂದ್ರಾ? ಹಾ, ಬಂದಿದ್ದಾರೆ. ಬಸ್ ಮಿಸ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಲೇಟ್. ಬಸ್ ಮಿಸ್ ಆದ್ರೆ ಆಟೋ ಇರ್ಲಿಲ್ವನ್ರೆ? ಇತ್ತು. ಯಾಕೆ? ನಾನ್ ಇರ್ಲಿಲ್ವಾ? ಡ್ರಾಪ್ ಕೊಡ್ತೀನಿ ಅಂದ್ರು ಡ್ರಾಬೆ ತರ ಓಡೋದ್ರಿ. ಈಗ ಅನ್ಭವಿಸಿ. ಬಾಸ್ ಕರೀತಿದ್ದಾರೆ, ಹೋಗಿ. ಬಾಸ? ರೀ ಬಾಸ್ ಚೇಂಬರ್ ಇರೋದು ಈ ಕಡೆ ರೀ. ನನ್ ಗೊತ್ತು ರೀ, ನಾನು ಹೋಗ್ತಾ ಇರೋದು ಇದಕ್ಕೆ. ಇನ್ನು ಬಂದಿಲ್ಲ ಅವನು? ಬಂದಿದ್ದಾರೆ ಸರ್. ಎಲ್ಲೋದ? ಅದು ನನ್ನ ಮಗ ಉಯ್ಯಕ್ಕೂ ಬಿಡ್ತಾ ಇಲ್ವೇ? ಎಲ್ಲಿದ್ದಾರೆ? ಬಂದೆ ಸರ್. ಅದು ಅವರು. ಅದು ಅಂದ್ರೆ ಏನು? ಅದು ಸರ್, ನಾನು ಆಗ್ಲೇ ಬಂದೆ ಸರ್. ಫಾಲೋ ಮೀ ಸರ್. ಕಮ್ ಇನ್ ಸರ್. ಅದು ಸಿಟ್ ಡೌನ್. ಸರ್, ಅದು ಬಸ್ ಸ್ವಲ್ಪ ಲೇಟ್. ಸಿಟ್ ಡೌನ್. ಪರವಾಗಿಲ್ಲ ಸರ್. ಸಿಟ್ ಡೌನ್ ಅಂದ್ರೆ ಕೂತ್ಕೋ ಅಂತ ಅರ್ಥ. ಕೂತ್ಕೋ. ಈ ಬಾಂಡ್ಲಿ ನನ್ನ ಮಗ ಉಚ್ಚನಾಯಿ ತರ ಆಡೋದ್ ನೋಡಿದ್ರೆ ನನ್ನ ಸೀಟ್ಗೆ ಏನಾದ್ರು ಕೊಕ್ಕ? ಯಾಕ್ರಿ ಯಾಕೆ ಹೆದರ್ಕೋತೀರಾ? ನಾನೇನು ಹುಲಿನ ಸಿಂಹನ? ಟೇಕ್ ದಿಸ್. ಸರ್, ಇದು ಮನೆ ಅಡ್ರೆಸ್? ಯಾ, ಮೈ ಓನ್ ಹೌಸ್. ನಾಳೆ ಶಾರ್ಪ್ 9 ಗಂಟೆಗೆ
ಯು ಶುಡ್ ಬಿ ದೇರ್. ಏನೋ ಸರಿ ಸರ್. ನೋ ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ನಿಂತ್ಕೊಳ್ರಿ. ಎಸ್ ಸರ್. ನಾಳೆ ಖಂಡಿತ ಬರ್ತೀರಾ ತಾನೆ? ಬರ್ತೀನಿ ಸರ್. ಟೇಕ್ ದಿಸ್. ಯಾಕೆ ಸರ್? ಬೆವರು ಒರೆಸ್ಕೊಳ್ರಿ. ಪೂಜೆ ಚೆನ್ನಾಗಾಯ್ತಾ? ಆಯ್ತು. ನಿಮ್ಗೂ ಮಂಗಳಾರತಿ ಬೇಕಾ? ಮಂಗಳಾರತಿ ಬೇಡ, ಪ್ರಸಾದ ಬೇಕು. ಕೊಡ್ತೀರಾ? ಯಾರಿ ಬೆಂಗಳೂರು? ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ಹಾ ಬೇಗ ಬೇಗ. ಬೆಂಗಳೂರು ಬಂದ್ಬಿಡ್ತಾ? ಹಾ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ರೈಟ್ ರೈಟ್. ಈ ಹಾಳಾದ ನನ್ನ ಮಗ ಎಲ್ಲವನೇ ಅಂತ ಹುಡ್ಕದಪ್ಪ. ಒಳ್ಳೆ ಕತೆ ಆಯ್ತಲ್ಲ. ಮೇಡಮ್, ಒಳ್ಳೆ ಬಿಳೇಕರ. ಯಾವನೇ ಎಮ್ಮೆ ನನ್ ಮಗ, ಅವನ್ ಮುಖಕ್ಕೆ ಬೆಂಕಿ ಹಾಕ ಮೂತ್ ನೋಡ್ಕೊಂಡು ಕಾಳು ಅಂದಿತಾರ ಇನ್ನಿಂದನೇ ಬರ್ತಿದ್ದಾನಲ್ಲಪ್ಪ. ತಕರಾರಿ, ಈ ಸೋರೆಕಾಯಿ ಕೆಜಿ ಹೇಗಯ್ಯ? ಯೋ, ಇದ್ ಕೆಜಿ ಲೆಕ್ಕದಾಗ ಕೊಡಕ್ಕಿಲ್ಲ, ಎಲ್ಲ ಬರೀ ಮೀಟರ್ ಲೆಕ್ಕದಾಗ. ಮೀಟರ್ ಲೆಕ್ಕನ? ಇನ್ನೇನ್ ಮತ್ತೆ, ನೀವು ಮಾಡೋ ಜುಜ್ಬಿನ ಕಾಣಿ ವ್ಯಾಪಾರಕ್ಕೆ 4 ಗಂಟೆ ಚರ್ಚೆ ಬೇರೆ ಮಾಡ್ತೀರಾ. ಮೆಣಸಿನ್ಕಾಯಿ, ನನ್ ಕುದುರೆ ಗಾಡಿಗೊಂದ್ ಮಳೆ ಹೊಡಿಬೇಕು, ಆಗ್ಲಿಂದ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ನನ್ ಸುತ್ತಿಗೆ ಇಲ್ಲಾದ್ರು ನೋಡಿದ್ರ ತಕ್ಕಳೆ ನೀನ್ ಹಾಕ್ರಿ ತಗೊಂಡ್ರಿ. ಯೋ, ಅದ್ ನನ್ ಗಾಡಿ. ಯಾ ಗಂಗಮ್ಮ ಗಡಿ ಬಿಡಿಂದ ಬರ್ತಾ ಇದ್ಯಾ? ಏನಾಯ್ತು? ರೀ, ಯಾರಿಗೇನಾದ್ರೂ ನಮ್ಗೇನಂತ ಕೆಲಸ ನೋಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಮರುಗಷ್ಟ್ ಬೆಂಕಿ ಹಾಕ ನಾನು ಕಣ್ರಿ ನಿಮ್ ಹೆಂಡತಿ. ಆ ದಡಿಯ ಬಸ್ ಸ್ಟ್ಯಾಂಡ್ ಇದ್ದ ನನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದನ್ರಿ. ಹೌದಾ? ಇವನ ಇಡ್ಕೊಳ್ರ, ಅವನ್ನ ಲಾಳ ಹೊಡೆಯನ, ಮೂಳೆ ಮರಿಯನ. ಯಾಕೆ ಏನಾಯ್ತು? ಗಂಗಮ್ಮನ ನಾಯಿತರ ಮನೆಯವರೆಗೂ ಪಾಲ ಮಾಡ್ಕೊಂಡು ಬಂದಿದ್ದಾನೆ. ಇದೇನು ಸೂಳಕ್ಕೆ ಅನ್ಕೊಂಡು ಹೇಳ್ಕೊಂಡು ಮಗ. ನೋಡಕ್ ಒಳ್ಳೆ ದೊಡ್ಡ ಮನುಷ್ಯನ್ ತರ ಅವನೇ, ಇಂತ ಅಲ್ಕ ಕೆಲಸ ಮಾಡ್ದ. ಅಪ್ಪ ನೀನಾ? ನಾನೇ ಕೊಡೋ ನಿಮ್ಮಪ್ಪ ತಿಪ್ಪೇಸಿ. ಅಯ್ಯಯ್ಯೋ, ನೀನ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಹೋಗಿ ಹೋಗಿ ಇಂತ ಅಲ್ಕ ಕೆಲಸನ ಮಾಡೋದು. ಅಲ್ಕಲ್ ಮಗನೇ, ಒಟಾರ್ ಜೊತೆ ಎಲ್ಲ ಸೇರ್ಕೊಂಡು ನನ್ನ ದನಕ್ಕೆ ಸದ್ದಾಗ ಸದ್ಬಿಟ್ಟಲ್ಲ. ಲೈ ಬಸ್ ಇಳಿತಿದ್ದಂಗೆ ಈಗ ಕಣ್ಣು ನೋಡಿದ್ಲು ಕಣ್ಣು, ಅದಕ್ಕೆ ಹಿಂದ್ಗಡೆ ಬಂದೆ. ಏನ್ ದೊಡ್ಡ ಮನ್ಮತ ನೀನು. ನೀನ್ ನೋಡು ಅವಳು ಕಣ್ಣೊಡಿಯಕ್ಕೆ, ಅವಳು ಕಣ್ಣೊಡಿಯೋದು ಅದೊಂದು ರೋಗ. ಕಿಸಿ ಬೇಡ ಬಾ. ನನ್ ತರಕಾರಿ ಎಲ್ಲ ಹಾಳಾಗೋಯ್ತಲ್ಲ, ಕಾಸು ಯಾರಿಗೆ ಕೊಡೋದು? ಅಯ್ಯಪ್ಪ, ಅಡವಾಗ ಸಿಗ್ದೆ ಅಂತ ಬೇವಸಿ ನನ್ನ ಮಕ್ಳು ಹಾಕೊಂಡು ಒದಿಬಾರ್ದಾಗ ಒದ್ದು ತುಳಿಬಾರ್ದಾಗ ತುಳಿದು ಬಿಟ್ರಲ್ಲಪ್ಪ. ಅಯ್ಯಯ್ಯೋ, ಏನೇನ್ ಮಾಡ್ತಾರ? ಹಳ್ಳಿ ನಿನ್ ಕಂತ್ರಿ ಬುದ್ಧಿ ತೋರಿಸಿ ಸಾಲ್ದು ಅಂತ ಸಿಟಿ ಬೇರೆ ಬಂದ್ಬಿಟ್ಟೆ ನನ್ ಮಾನ ಮರ್ಯಾದ ಕಳಿಯಕ್ಕೆ. ನೀನ್ ಯಾವ ಇಲ್ಲಿ ಬಾ ಅಂತ ಹೇಳಿದ್ದು? ಏಯ್, ಮನೆ ಬಿಟ್ಟು 3 ತಿಂಗಳಾಯ್ತು, ಬದುಕಿದೀನಿ ಸತ್ತಿದೀನಿ ಅಂತ ಒಂದ್ ಕಿತಾಬನ್ ಮಕ ತೋರಿಸ್ಲಿಲ್ಲ. ಏನ್ ನ್ಯಾಯವಾಗಿದ್ಯೋ ಇಲ್ಲ ಸಿಟಿಲಿ ಯಾವಳ ಶಟಪ್ ಮಾಡ್ಕೊಂಡ್ಬಿಟ್ಟಿದ್ಯೋ ಅಂತ. ಅದ್ ನಿನ್ ಬುದ್ಧಿ, ನನಗೆ ಯಾಕೆ ಕೇಳ್ತೀಯ? ಏಯ್ ಬೇಕುಪ್ಪ,
ಅಪ್ಪನಂಗೆ ಗೂಳಿ ತರ ಗುಟ್ರಾಗ್ತೀಯ ಅಂದ್ರೆ ಅಮ್ಮನಂಗೆ ಗುಮ್ಮನ್ ಗುಸಗ್ದಂಗೆ ಇರ್ತೀನಿ ಅಂತೀಯಲ್ಲೇ. ಇಲ್ಲ ಸೀರೆ ಕಂಡ ತಕ್ಷಣ ನಾಯಿ ತರ ಮೂಸ್ಕೊಂಡು ಹೋಯ್ತಿಲ್ಲ, ಹಂಗ ಹೋಗ್ಬೇಕಾಗಿತ್ತೇನೋ. ಆಗ್ಲೇ ಕಡ್ಲಾ ಈ ಗಂಡಸ್ತನಕ್ಕೊಂದು ಗೌರವ, ಈ ಲಿಂಗಣ್ಣ ವಂಶಕ್ಕೊಂದು ಕೀರ್ತಿ. ನಿಂತರ ಅಪ್ಪಂದ ಇದ್ದು ಬಿಟ್ರೆ ಮಕ್ಕಳು ಉದ್ಧಾರ ಆದಂಗೆ. ನಿನಗ್ ಬುದ್ಧಿ ಬರೋದು, ಒನ್ಕೆ ಮಂಡಿ ಚಿಗುರೋದು ಎರಡು ಒಂದೇ ದಿವ್ಸ. ಅಪ್ಪ ಹೊಟ್ಟೆ ಹಸ್ತದೆ, ತಿಂಡಿ ಏನ್ ಮಾಡಿದ್ಯಾ? ತಂಗ್ಳನ್ನ ಆಯ್ತು, ಸಾರ್ ಮಾಡ್ಬೇಕು. ಏನ ತಂಗ್ಳನ್ನ ಕೊಟ್ಟು ಬೇಳೆ ಸಾರ? ದಿನ ಇದ್ದೇ ತಿಂತೀಯಾ? ಇಲ್ಲ ಬಿರಿಯಾನಿ ತಿಂತಾರೆ. ನೋಡಿದ್ರೆ ಕಾಣ್ತದೆ. ಅರ್ಧ ಮೀಟರ್ ಬಟ್ಟೆ ತಗೊಬಂದ್ಬಿಟ್ರೆ 3 ಸೆಲ್ಟ್ ಹೊಲ್ಸ್ಬೋದು. ಬಾಬಾ ಹೋಟ್ಲಿಗೆ ಹೋಗಿ ಏನಾರ ಹೊಟ್ಟೆ ತುಂಬಾ ತಿನ್ನಾನ. ಹೋಟ್ಲ್ಗ ನಾನ್ ಬರಲ್ಲ. ಯಾಕಪ್ಪ? ನಿನ್ನ ಕರ್ಕೊಂಡೋದ್ರೆ ಅಷ್ಟೇ, ತಿಂಗಳು ಸಂಬಳ ಪೂರ್ತಿ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀಯ. ಉಡ್ಸಿದ ಅಪ್ಪನ್ಗೊತ್ತು ಅನ್ನ ಹಾಕಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತೀಯಲ್ಲೋ. ನಿನ್ ದುಡ್ಡು ಯಾವ ಬಿಕ್ನಾಸಿ ನನ್ನ ಮಗನಿಗೆ ಬೇಕಾಗದೆ ನಾನು ಕಷ್ಟಪಟ್ಟು ಬೆವರ್ಸಿಸಿ ದುಡ್ದಿದ್ದ ದುಡ್ಡಿನಲ್ಲಿ ನಿನಗೆ ಬಿರಿಯಾನಿ ತಿನ್ನಿಸ್ತೀನಿ. ಅಯ್ಯೋ ಪಾ 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 ಬೇಡಪ್ಪ ಪಾ, ಇಲ್ಲೆಲ್ಲ ಬರಬಾರ್ದಪ್ಪ. ನಿನ್ನ ಮಾನ ಬೇರೆ ಆಯ್ತಾ? ಯಾಕಲಾ ಇಲ್ಲಿ ಯಾಕೆ ಕರ್ಕೊಂಬಂದೆ? ಯಾವ್ದಾದ್ರು ಬ್ರಾಹ್ಮಣ ಹೋಟ್ಲ್ ಕರ್ಕೊಂಡು ಹೋಗೋದಾಗಿತ್ತಲ್ಲ. ಫುಟ್ಪಾತ್ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಅದಿನ್ನೂ ಒಳ್ಳೇದಾಗಿರೋದು, ಕಮ್ಮಿ ಬಿಲ್ಲು. ಅದ್ಯಾಕೆ ಒಂದ್ ಮಣ್ಣಿ ತಟ್ಟೆ ತಗೊಂಡ್ಬಿಟ್ಟು ಅಮ್ಮ ಕವಳ ತಾಯಿ ಇದ್ದಿದ್ರೆ ಯಾರಾದ್ರು ಪುಕ್ಸಟ್ ಹಾಕಿರೋರು. ಕುಕ್ಕರ್ ಬಡಿ ಪಾ, ಕುಕ್ಕರ್ ಬಡಿ ಇಲ್ಲ ಆದ್ರೆ ಒಳ್ಳೆ ಉರ್ಸಿಗೆ ಆಡ್ದಂಗ ಆಡ್ತಾರೆ. ಓ ಏನ್ ಬೇಕಲಾ ಗುಂಡೋ ತುಂಡೋ? ನನ್ನ ಮಗನಿಗೆ ಗುಂಡಾಕೋಷ್ಟು ಗುಡ್ಡಿಗೆ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನೋಡಪ್ಪ, 1 ಕ್ವಾರ್ಟ್ರು ಲೋಕಲ್ ಇಸ್ಕಿ. ಅಯ್ಯೋ ಕುಡಿಯ ನಾನು, ನೀನಲ್ಲ. ಹಂಗೆ ಒಂದ್ ಚಿಕನ್ ಟಿಗ ಅಲ್ಲ ಟಿಕ್ಕಾದು ಅದೇ ಕಡ್ಲ. ನೋಡಪ್ಪ, ಈ ನನ್ನ ಮಗನಿಗೆ 1 ಬಿರಿಯಾನಿ ಕೊಟ್ಬಿಡು ಕೋಳಿದು. ಹಂಗೆ ಎಣ್ಣೆ ಮೊದ್ಲು ತಗೊಂಬ. ಹಂಗೆ ಉಪ್ಪಿನಕಾಯಿ ಪ್ಯಾಕೆಟ್. ಉಪ್ಪಿನಕಾಯಿ ಬಾರ್ನಲ್ಲಿ ಅದೆಲ್ಲ ಸಿಗಲ್ಲ ಸರ್. ಮತ್ತಿನ್ನೇನ್ ಸಿಗ್ತದೆ? ವಾರೇ ವಾ, ಕರೆಂಟ್ ಹೋಗ್ಬಿಡ್ತಲ್ಲಪ್ಪ. ಲೇ ಬಿಡ್ಲಾಕೈನಾ? ಕರೆಂಟ್ ಹೋಗಿದ ತಕ್ಷಣ ನನ್ ಕೈ ಹಾಕ್ಲಾ ಇರ್ಕಡೆ? ಬಿಡ್ಲಾಕೈನಾ? ಬಿಡಕ್ಕೆ ಅಂದ್ರೆ ಬಿಡಕ್ಕಿಲ್ಲ. ಯಾಕ್ಲಾ? ಕತ್ಲೆ ನೀನ್ ಯಾವಾಗ ಕೈ ಬಿಟ್ಬಿಡು, ಆಮೇಲೆ ನಿನ್ನಿಂದ ಕಪಾಳಕ್ಕೆ ನಾನು ಹೊಡ್ಸ್ಕೋಬೇಕು. ಸುಮ್ಮನೆ ಕೂತ್ಕೋದ್ರೆ ಕುಕ್ಕರ್ ಬಿಡಬೇಕು. ಏನಂತ ಉಟ್ಬಿಟ್ಲಾ? ಥೂ ನಿಮ್ಮ ಅವನು. ನೋಡು, ಅವ್ರಿಗೆ ಇರೋದ ಸುಮ್ಮನೆ ಇರಕ್ಕಿಲ್ಲ. ಬಿಡ್ಲಾ? ನಾ ಬಿಡಕ್ಕಿಲ್ಲ. ಬಿಡ್ಲೇ? ಅಬ್ಬಾ, ಒಳ್ಳೆ ಉಡ ಹಿಡ್ದಾಗ ಹಿಡಿದು ಬಿಟ್ಟಿದ್ದ. ಯಾರು ನೀವು? ಇಲ್ಲಿ ಯಾಕೆ ಬಂದು ಕೂತಿದ್ದೀರಾ? ಏಯ್ ಕೂತ್ಕೊಳ್ಳಿ, ಬಿಡ್ಲಾ? ನಿನ್ಗೆ ನಷ್ಟ. ನಷ್ಟ ಅಲ್ಲ ಕಷ್ಟ. ಇಷ್ಟವಾಗೋ ವಿಷಯ ಕಷ್ಟ ಯಾಕ್ರಿ? ಕೂತ್ಕೊಳ್ರಿ. ಲೇಟಿ ಪೇಸಿ ಕುಂತ್ಕೊಳ್ಳಲ್ಲ, ನಿನ್ ದಮ್ಮಯ್ಯ ಅಂತ ಕೂತ್ಕೊಳ್ಳಲ್ಲ. ಏಯ್ ಸಿಟಿಲಿ ಇದೆಲ್ಲ ಮಾಮೂಲು. ಮೊದ್ಲು ಮೀಟಿಂಗು, ಆಮೇಲೆ ರೇಟಿಂಗು, ನೋಡು ಕೊನೆಗೆ. ನಿನ್ ಜನ್ಮಕ್ಕಿಷ್ಟು ಅಪ್ಪ ಮಗನ ಹತ್ರ ನಡ್ಕೋಬೇಕಾದ ರೀತಿಯಲ್ಲಿ ನಡ್ಕೋತಾ ಇದೆಯಾ? ನಿನ್ ಬಿರಿಯಾನಿ ಬೇಡ, ಏನು ಬೇಡ, ಹೋಗು. ಕೋಳಿ ಬಿರಿಯಾನಿ ನೋಡು, ನೀನ್ ಬೇಗ ಬಂದ್ರೆ ಬಾಗಿಲು ತೆಗಿತೀನಿ, ಇಲ್ಲಾಂದ್ರೆ ಆ ಮಾಯನ ಕುದುರೆ ಜೊತೆ ಮಲ್ಕೋಬೇಕಾಗುತ್ತೆ. ಒಳ್ಳೆ ಅಂಡು ಸುಟ್ಟು ಬೆಕ್ಕಡ್ದಂಗೆ ಆಡ್ತಾನೆ. ಹೋದ್ರೈತೆ ಹೋಗು. ಶುಕ್ಲಾಂಬರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಮಗ ಭಾರಿ ನಿನ್ ಸೆಟ್ಟು ತಗೋ, ಹಾಕೊಂಡು ಚೆನ್ನಾಗಿ ಮಜಾ ಆಡಾಸು. ಫಾರಿನ್ ಸೆಂಟು 1,000 ರೂಪಾಯಿ ಹೇಳಿದ್ಲು. ನಾನ್ ಕೊಡ್ತೀನ ಚೌಕಾಸಿ ಮಾಡಿ 300 ರೂಪಾಯಿ ಕೊಟ್ಟು ಎತ್ಕೊಂಡ್ ಬಂದ್ಬಿಟ್ಟೆ. ಹೆಂಗ್ಸತ್ರ ವ್ಯಾಪಾರ ಮಾಡ್ದ? ಗಂಡಸತ್ರ ನಮ್ ತಾಯಿನ ವ್ಯವಹಾರ ಮಾಡಲ್ಲಪ್ಪ, ಎಲ್ಲ ಅಡ್ಕಾಸಿ ನನ್ನ ಮಕ್ಳು. ನಿನ್ ನಾಯಿ ಬುದ್ಧಿ ಗೊತ್ತಾಗೆ ಚೆನ್ನಾಗಿ ಟೋಪಿ ಹಾಕಿದಾಳೆ. ಯಾಕೆ? ಇದು ಫಾರಿನ್ ಸೆಂಟ್ ಅಲ್ಲ. ಏನ್ ಡೂಪ್ಲಿಕೇಟಾ? ಸೊಳ್ಳೆ ಸಾಯಸ ಕುಡಿತಾರಲ್ಲ ಔಷಧಿ ಅದು. ಇದೇನಾದ್ರೂ ಹಾಕೊಂಡ್ರೆ ನೆಗದಿದ್ ಹೋಗ್ತೀಯಾ? ಮೂರ್ಖತೆ ವಯಸ್ಸಾಗಿದ್ರು ಇನ್ನು ಸೆಂಟ್ ಹಾಕೊಂಡು ಶೋಕಿ ಉಡಾಯಿಸೋ ಬುದ್ಧಿ ನೀನು ಇನ್ನೂ ಬಿಟ್ಟಿಲ್ವಲ್ಲ. ಹೆಂಗ್ಲ ಬಿಡಕ್ಕಾಯ್ತದೆ? ಹುಣಸೆ ಮರ ಮುಪ್ಪಾದ್ರೂ ಉಳಿವು ಮುಪ್ಪಾಯ್ತದೆ ಇಲ್ಲ. ಹೊಸ ನೀರ್ ಬರ್ತಾ ಇರ್ಬೇಕು, ರಭಸ್ ಕುಟ್ಕೊಂಡು ಹರಿತಾ ಇರ್ಬೇಕು. ನಿಂತಿ ಜಾಗದಲ್ಲಿ ಏನಾರ ನಿಂತ್ಕೊಂಡ್ಬಿಡ್ತು ಈ ಹಾಳ ಜನ ಇದಕ್ಕೆ ಉಪಯೋಗಿಸಿ ಗಬ್ ನಾಟ ಎಬ್ಬರಿಸ್ಬಿಡ್ತಾರೆ. ಕರ್ಮ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ನ ಬಾಸ್ ಮನೆಗೆ ಹೋಗ್ಬೇಕು. ಜಾಗ ಖಾಲಿ ಮಾಡು.
ನೀನ್ ಹೋಗ್ಬಿಟ್ಟು ನಿಧಾನಕ್ಕೆ ಬಾರಪ್ಪ. ನೀನು? ನಾನು ಇಲ್ಲೇ ಇರ್ತೀನಿ. ಯಾಕೆ? ಹೊಸವ 6,000 ರೂಪಾಯಿ ಮಾರಿ 6 ದಿವಸ ಚೆನ್ನಾಗಿ ಮಜಾ ಉಡಾಯಿಸ್ಬೇಕು ಅಂತ ನಾನು ಬಂದಿದ್ರೆ ನೀನ್ ಈಗ್ಲೇ ಹೋಗು ಅಂತ ಬ್ಯಾಗ್ ಕೊಟ್ಟು ನೂಗ್ತಾ ಇದ್ಯಾ? ನೀನೇನಾದ್ರು ಒಂದಿನ ಇಲ್ಲಿದ್ರೆ ನನ್ನ ಹರಾಜ್ ಹಾಕ್ಬಿಟ್ಟು ಇನ್ನೂ 6 ತಿಂಗಳು ಇಲ್ಲೇ ಇದ್ದು ಚೆನ್ನಾಗಿ ನೆಕ್ಕಿ ಗುಂಡಾದ್ರ ಮಾಡ್ಬಿಡ್ತೀಯ. ನಡಿ ತಿಪ್ಪೇಶಿ, ತಿಪ್ಪೇಶಿ. ಎಲ್ಲಪ್ಪ ಇದೆ ಬಾಂಡ್ಲಿ ಮನೆ. ಹೌದಿದೆ, ಕರೆಕ್ಟ್. ಸರ್, ನಾನ್ಸೆನ್ಸ್. ಯಾರು 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 ಸರ್? ಯು ಸ್ಟುಪಿಡ್, ಗೆಟ್ ಔಟ್! ಏನ್ ಬಾಂಡ್ಲಿ ಬರಕಡೆ ಬೈತಾವನೆ? ಸರ್, ನಾನು ತಿಪ್ಪೇಶಿ. ಓ, ತಿಪ್ಪೇಶಿ, ಮೈ ಬಾಯ್, ಕಮ್ ಡೌನ್. ನಾಯಿ ಸರ್, ಕಮ್ ಡೌನ್. ಕಮ್ ಡೌನ್, ಕಮ್ ಡೌನ್. ಅದ್ಯಾಕೆ ಅಲ್ಲಿ ಹತ್ತಿ ಕೂತಿದ್ರಿ? ಏನಿಲ್ಲ ಸರ್, ಅದೇ ನಾಯಿ ಇದು. ವಾಟ್ ಹ್ಯಾಪನ್? ನಥಿಂಗ್ ಸರ್, ನಥಿಂಗ್. ನಾಯಿ ಬೊಗಳುತ್ತೆ, ಕಚ್ಚೋದಿಲ್ಲ. ಹೌದೌದು, ಎಲ್ಲ ನಿಮ್ ಹಾಗೇನೆ. ಎಸ್ 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 ಎಸ್. ಇದ್ಯಾವ್ದು ಪಾನೆ ಮರಿ? ಯಾಕೆ, ಏನಾಯ್ತು? ಅಪ್ಪ, ಇವ್ರ ಪೈಜಾಮ ಪೋಸ್ಟ್ ಆಫೀಸ್. ರೂಪಾ, ಕೀಪ್ ಕ್ವೈಟ್. ತಿಪ್ಪೇಶಿ, ಬನ್ನಿ. ಏನ್ ಬಾಂಡಿ ಜಾಸ್ತಿ ಮರ್ಯಾದೆ ಕೊಡ್ತಾವನೆ? ತಿಪ್ಪೇಶಿ, ಬಂದೆ ಸರ್. ಬನ್ನಿ ತಿಪ್ಪೇಶಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅರೆ ಕೂತ್ಕೊಳ್ಳಿ, ಅರೆ ಕೂತ್ಕೊಳ್ಳಿ ಅಪ್ಪ. ಯಾರಪ್ಪ ಇವರು? ಭಿಕ್ಷದವ್ರ? ರೂಪಾ, ಹಾಗೆಲ್ಲ ಮಾತಾಡಬಾರ್ದಮ್ಮ. ನಾನು ಹೇಳ್ತಿರ್ಲಿಲ್ವಾ ತಿಪ್ಪೇಶಿ ನಮ್ಮ ಆಫೀಸ್ ಸ್ಟಾಫು ಅಂತ? ಅವರೇ ಇವರು. ಹೌದಾ? ಇವ್ರೇನಾ? ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ನಿಮಗೆ ಕಾಫಿನಾ, ಟೀನಾ, ಹಾರ್ಲಿಕ್ಸಾ, ಬೋರ್ನ್ವಿಟಾನಾ? ಕಾಫಿ ಸಾಕು. ಓ, ಲೈಟಾ, ಸ್ಟ್ರಾಂಗಾ? ಅವ್ರು ನೋಡಿದ್ರೆ ಗೊತ್ತಾಗೋದಿಲ್ವೇ, ತುಂಬಾ ಲೈಟ್ ಕಾಫಿನೇ ತಂದ್ಕೊಡು. ಓ, ಲೈಟಾ? 2 ನಿಮಿಷದಲ್ಲಿ ತಂದ್ಬಿಡ್ತೀನಿ. ನನ್ನ ಮಗಳು ರೂಪಾ ಅಂತ, ತುಂಬಾ ಹುಡುಗಾಟ, ಆದ್ರೆ ಸ್ವಲ್ಪ ಪೆದ್ದು. ಸ್ವಲ್ಪನು ಪೂರ್ತಿ ಮೆಂಟ್ಲೆ. ತಿಪ್ಪೇಶಿ, ಒಬ್ಳೆ ಮಗಳು, ತಾಯಿಲಿ ತಬ್ಲಿ ಅಂತ ಬಹಳ ಮುದ್ದಿನಿಂದ ಸಾಕ್ಬಿಟ್ಟಿದ್ದೀನಿ. ಇವಳು ಮದುವೆದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ. ಮದುವೆ ಮಾಡಿದ್ರು ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀವು ಹೇಳೋ ಮಾತು ಸತ್ಯ ಸರ್. ಈ ಹಾಳಾದ ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಎಲ್ಲಿ ನೋಡ್ಲಿ ಬರೀ ತಲೆ ಹೊಡೆಯೋರು, ತಲೆ ಹಿಡಿಯೋರು, ತಲೆ ಕೆಟ್ಟವರು ಸಿಗ್ತಾರೆ ಸರ್. ಆದ್ರೂ ಚಿಪ್ನಲ್ಲಿ ಮುತ್ತಿರೋ ಹಾಗೆ ಕೆಲವರು ಇರ್ತಾರೆ. ಅಂಥವರಲ್ಲಿ ಒಬ್ಬನ್ನು ಹುಡುಕಿದೀನಿ. ಹೌದಾ ಸರ್? ಮತ್ತೆ ಇನ್ಯಾಕೆ ತಡ ಮಾಡ್ತೀರಾ? ಊದ್ಸಿ ವಾಲ್ಗನ. ವಾಲ್ಗ ಊದಿಸ್ಬೋದು, ಆದ್ರೆ ಹುಡುಗರು ಒಪ್ಪಿಗೆ ಬೇಕಲ್ಲ. ಹುಡುಗಾರ ಸರ್? ಇನ್ಯಾರು? ನೀನೇ. ಏನಪ್ಪ ಬಾಂಡ್ಲಿ ನನಗೆ ಪ್ಲೇಟ್ ಆಗ್ತಾವನೆ? ತಿಪ್ಪೇಶಿ, ನಿನ್ನ 3 ವರ್ಷದಿಂದ ನೋಡ್ತಾ ಇದ್ದೀನಿ. ನೀನೇ ನನ್ನ ಮಗಳಿಗೆ ತಕ್ಕ ಗಂಡು. ನನ್ನ ಅಳಿಯನಾಗಿ ಈ ಮನೆಗೆ ಆಧಾರ ಆಗಪ್ಪ. ಇಲ್ಲ ಅಂತ ಹೇಳ್ಬೇಡ, ನೀನು ದಮ್ಮಯ್ಯ ಅಂತೀನಿ. ತಿಪ್ಪೇಶಿ, ನನ್ನ ಮಗಳು ಪೆದ್ದು ಇರಬಹುದು, ಆದ್ರೂ ತುಂಬಾ ಒಳ್ಳೆಯವಳು. ಬುದ್ಧಿ ಇಲ್ಲದೆ ಇದ್ರು ನಿನ್ ಮಕ್ಕಳಿಗೆ ತಾಯಿ ಆಗ್ತಾಳಪ್ಪ. ಒಪ್ಕೊಳಪ್ಪ, ಒಪ್ಕೊಳಪ್ಪ. ಸರ್, ನಿಮ್ಮ ಆಸ್ತಿಗೋಸ್ಕರ ಅಲ್ಲದೆ ಇದ್ರು ನಿಮ್ ವಿಶ್ವಾಸಕ್ಕಾದ್ರೂ ಒಪ್ಪಿಗೆ ಕೊಡ್ತಾ ಇದೆ. ಆದ್ರೆ ಏನು? ನಾನು ಆಗ್ಲೂ ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅವಳು ನಾನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದೀವಿ. ಇನ್ಮೇಲೆ ನಮ್ಮನೆ ಕಾಲಿಡ್ಬೇಡ, ನಿನ್ ಮುಖ ತೋರಿಸ್ಬೇಡ, ಆಫೀಸ್ ಕಡೆ ತಲೆ ಹಾಕ್ಬೇಡ. ಸರ್, ದಯವಿಟ್ಟು ನಂಗೆ ಕ್ಷಮಿಸಿ ಸರ್. ಅದು ಕೆಲಸದಿಂದ ಮತ್ತೆ ಕಿತ್ತಾಕ್ಬಿಡಿ. ಯಾರಯ್ಯ ಹೇಳಿದ್ದು ಕೆಲಸದಿಂದ ತೆಗಿತೀನಿ ಅಂತ? ಮತ್ತೆ ಈಗ ತಾನೆ ಆಫೀಸು ತಲೆ. ಹಾಗಲ್ಲ ಹೇಳಿದ್ದು. ಮದುವೆ ಮಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡ್ ಬಾ. 1 ತಿಂಗಳು ರಜಾ ಸ್ಯಾಂಕ್ಷನ್ ಮಾಡಿದೀನಿ. ಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀನು ಪ್ರೀತಿಸಿರೋ ಹುಡುಗಿ ಯಾರಯ್ಯ? ಅವಳು ಸುಬ್ಬಲಕ್ಷ್ಮಿ ಅಂತ, ನಮ್ಮ ಅವನ ಮಗಳು. ನಮಸ್ಕಾರ ಬುದ್ಧಿ. ಓ, ಏನ್ಲಾ ಕರಿಯ, ಚೆನ್ನಾಗಿದ್ದೀಯಾ? ಎಲ್ಲ ತಮ್ಮ ದಯಾ ಬುದ್ಧಿ. ದಯಾ ನಮ್ದೇನ್ಲಾ, ದೇವ್ರದ್ದು ಕಳ. ಅಂದಾಗೆ ಈ ಊರು ಬಿಸ್ಲಾಗೆ ಎಟ್ಲ ಕಡೆ ಬರ್ತಾ ಇದ್ದೀರಿ? ಸೋಮನಹಳ್ಳಿ ಪಂಚಾಯತಿಗೆ ಹೋಗಿದ್ದೆ. ಆ ದೊಡ್ಡ ಮನೆ ಸಿದ್ದಪ್ಪ ಮುತ್ತಿನಂತ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು
ಯಾವಳು ಕೂಲಿ ಹೆಂಗಸಿನ ಜೊತೆಲಿ ಸಂಬಂಧ ಬೆಳೆಸಿ ಬಸರು ಮಾಡಿ ಕೂರ್ಸವ್ನೆ. ಆಮೇಲೆ ಇನ್ನೇನು ಹೋಗುದು ಬುದ್ಧಿ ಹೇಳಿ ದಂಡ ಹಾಕಿದ್ದಾಯ್ತು. ಹಾಳ ಜನಕ್ಕೆ ಮಾನ ಮರ್ಯಾದೆನೇ ಇಲ್ದಂಗಾಗೋಯ್ತು. ಎಲ್ಲಿ ನೋಡಿದ್ರು ಜೂಜು ಆದ್ರ ಹಲಾಲ್ ಕೋರ್ತನ. ಬುದ್ಧಿ ಬುದ್ಧಿ ಅಲ್ಲಿ ನೋಡಿ, ನಿಮ್ ಬಾವ ನೀನು ನೋಡಲ್ವಾ? ನಂಗೆ ಗೊತ್ತಿಲ್ಲ ಬುದ್ಧಿ, ನಿಮ್ ಬಾವಂತ ಗೊತ್ತಾಗ ತೋರಿಸ್ಬಿಟ್ಟೆ ಬುದ್ಧಿ. ನಾನು ಮಾಡಿಬೇಡಿ, ನಾನು ಮಾಡಿಬೇಡಿ, ಅಯ್ಯೋ ನಾನು ಮಾಡಬೇಡಿ ಬುದ್ಧಿ, ಹೊಡಿಬೇಡಿ. ಲೋ, ಹೊಡಿಬೇಕಾಗಿರೋದು ನಿನ್ನಲ್ವೋ? ನನ್ನ ತಂಗಿನ ಇವನು ಕೊಟ್ನಲ್ಲ, ನನ್ನ ಮೆಟ್ನಾಗಿ ನಾನೇ ಹೊಡ್ಕೋಬೇಕು. ಇದೆಲ್ಲ ಮಾಡ್ತಿದೆ? ಮಿಲ್ಗೆ ಹೋಗಿದ್ದೆ, ಅಕ್ಕಿ ಮುಟ್ಟೆ ಜೋಡಿಸ್ತಾವ್ನಿ. ಎತ್ಗಳು ಗುಲ್ಲಾಗ್ದ? ಹ್ಞೂ ಹಾಕ್ದೆ. ಅರೆ ಇದೇನ್ ಬುದ್ಧಿ ಇದು? ಬೆಂಗಳೂರಲ್ಲಿ ಏನು ಕೆಸರು ಗದ್ದೆ ಓಟ ಇಟ್ಟಿದ್ರೇನು? ಏನ್ಲ ಹಂಗಂದ್ರೆ? ಮತ್ತ ಅಂಗಿ ಪ್ಯಾಂಟ್ ಎಲ್ಲ ಕೆಸರಲ್ಲಿ ಬಿದ್ದು ಒಳಗೈತೆ. ಹೌದಲ್ಲ, ನಾನ್ ನೋಡ್ಕೊಂಡೇ ಇಲ್ಲ. ಓ ಅದಾ, ಕಬ್ಬಿನ ಗದ್ದೆಗೆ ಹಂದಿಗಳು ನುಗ್ಬಿಟ್ಟಿದ್ದು, ಓಡಿಸ್ಕೊಂಡು ಹೋಗಿ ಕಾಲ್ ಜಾರ್ ಬಿದ್ದು ಹಿಂಗಾಗದೆ. ಗದ್ದೆಗ್ ನುಗ್ಗಿರೋದು ಎಣ್ಣಂದಿನ ಇರ್ಬೇಕು. ಹಾಗೆ ವಾಸನೆ ಬಡ್ದ್ಬಿಟ್ಟದೆ. ಇರ್ಬೇಕು ಅಂದ್ರೆ ಏನಮ್ಮಿ ನಿನ್ ಮಾತು? ಏನ್ ಹೆಣ್ಣು ಗಂಡು ಅಂತ ಬಾಲ ಎತ್ ನೋಡಕ್ ಹೋಗಿದ್ನ? ಯಾರು ಸಿಗ್ಲಿಲ್ಲ ಅಂದ್ರೆ ಆ ಕೆಲ್ಸನ ಮಾಡ್ತೀರಾ ನೀವು? ಅಯ್ಯೋ ನನ್ ಗಾಚಾರ. ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? 3 ಕತ್ತೆ ವಯಸ್ಸಾಗಿದ್ರು ನಿಮ್ ಚಪ್ಲ ಮಾತ್ರ ಹೋಗ್ಲಿಲ್ವಲ್ಲ. ನಾನ್ ಏನ್ ಬಡ್ಕೊಂಡ್ ಸಾಯ್ಲಿ, ನನ್ ಕರ್ಮ. ನಾನ್ ಏನ್ ಮಾಡ್ದೆ ಚಿನ್ನ? ಆ ಹೊಲ್ಸನ್ನ ನನ್ ಬಾಯಿಂದಾನೆ ಹೇಳ್ಬೇಕಾ? ನೀವು ಗದ್ದೆಲಿ ಆ ಹಂದಿ ಜೊತೆ ಬಿದ್ದು ಒದ್ದಾಡ್ತೀರಿ ನನ್ನ ಮಣ್ಣ ನೋಡ್ಕೊಂಡ್ ಬಂದು ಇಷ್ಟ ತನಕ ಉಪ್ಪು ಖಾರ ಹಾಕಿ ಕ್ಯಾಕ ಸುಗೈತಿದ್ದ. ಓ ಆ ದುಶ್ವಾಸನಂದ ಇದೆಲ್ಲವ ನೋಡೋ. ಮರ್ಯಾದಿಂದ ಅವ್ನ ಕೆಲಸ ಅವ್ನ್ ಮಾಡ್ಕೊಂಡಿರ ಕೇಳು. ಇನ್ನೊಬ್ರು ಇಸಿಕ್ಕೆ ಏನಾದ್ರು ತಲೆ ಆಗ್ತು ಅಂದ್ರೆ ಇರೋ ಮರ್ಯಾದೆನೂ ಕಳ್ಕೋಬೇಕಾಯ್ತದೆ. ಅದ್ ಸರಿ, ಕಾಸು ಹೊಟ್ಟೆಲ್ ಬಿಸ್ನೀರಿದಾವ? ಪನ್ನೀರಿದಾವೆ. ಪನ್ನೀರಲ್ಲಿ ಸ್ನಾನ ಮಾಡುವಂತ ವಂಶನೇ ನಮ್ದು. ನಿಮ್ಮಂಗೆ ಇಲ್ಲಿದ್ ಅಲ್ಗೆ ಅಲ್ಲಿದ್ ಇಲ್ಲಿಗೆ ವಂಶ ಅಲ್ಲ. ನೀನು? ನಾನು ಕರಿಯ. ಇದೇನಿದು ಕಲಂಗ್ರಿ ಹಣ್ಣು ತೋಟ ಹೆಲ್ಮೆಟ್ ಮಾಡ್ಕೊಂಡಿದ್ಯಾ? ಅದೇ ದುಡಿತಾ ಹೋಗಿದ್ದೆ, ಯಾರ ಹಣ್ಣು ತಿಂದು ಬಿಸಾಕಿದ್ರು. ಉರಿ ಬಿಸಿರಲ್ವಾ, ತಂಪು ತಲೆ ಹಾಕೊಂಡ್ಬಿಟ್ಟೆ. ಅದ್ ಸರಿ, ಇದೇ ಗಂಟು ಮುಟ್ಟಿ ಕಟ್ಕೊಂಡು ಬಂದ್ಬಿಟ್ರಿ, ಪಟ್ಟ ಬಿಟ್ಬಿಟ್ರ? ನಾನ್ಯಾಕೆ ಪಟ್ಟ ಬಿಡ್ಲಿ, ಸುಮ್ನೆ 1 ತಿಂಗಳು ರಜಾ ಹಾಕಿದ್ದೀನಿ. ಹಬ್ಬ ಇಲ್ಲ, ಹುಣ್ಮೆ ಇಲ್ಲ, ಏನ್ ಸಮಾಚಾರ? ಪಟ್ಟದಲ್ಲಿ ಒಣಮರ ತರ ಒಬ್ನೇ ಇದ್ದು ಬೇಜಾರಾಗಿತ್ತು. ಒಣಮರ ಅಂತ ಯಾಕಂತೀಯ? ಸೈಡ್ ವ್ಯಾಪಾರ ಯಾವ್ದು ಕಲ್ತಿಲ್ವಾ? ಅಂದ್ರೆ ಇಸ್ಪೀಟ, ಸಿಗರೇಟು, ಗುಂಡು, ಹುಡುಗಿಯರು. ಹೋಗ್ಲಿ, ಲಂಚ ಹೊಡೆಯಾಗಾದ್ರೆ ಬತ್ತಾಯ್ತಾ? ಓದಿತಿ ನೋಡು. ಮತ್ತೆ ಪಟ್ಟಲ್ಲಿ ಹಾಕಿದ್ಯಾ? ಬರೀ ದಂಡಕ್ಕೆ. ಏನ್ ಪಟ್ಟಣಕ್ಕೆ ಹೋದ್ರೆ ಇವೆಲ್ಲ ಕಲಿಬೇಕು ಅಂತಾರ? ಕಲಿಬೇಕಪ್ಪ. ಇದೆಲ್ಲ ಯಾಕಿರೋದು ನಿಂಗೆ ಗೊತ್ತಿಲ್ವಾ? ಇದೆಲ್ಲ ಕಲಿಗೆ ಸತ್ರೆ ಯಾಮ್ದಾರ್ಮ ಒದ್ದು ಹಿಂದೆ ಕಳಿಸ್ತಾನಂತೆ. ಒಳ್ಳೇದೇ ಬಿಡು, ಇದೇ ಊರು ಇದೇ ಕೆಲಸ. ಇದನ್ನ ಜನ್ಮ ಹತ್ತಿ ಕೆಲಸ ಹುಡ್ಕೋ ತಪ್ಪುತ್ತೆ. ಅಲ್ಲ ಅಂತ ಆಪ್ನ ಹೊಟ್ಟೆಲಿ ಇವನ ಬಿಡ್ದ ಅಂತ. ಲೇ ಸೀರಾ, ಏನಿದು ಮಜ್ಗೆನಾ ಇಲ್ಲ ನೀರಾ? ಎರಡೂ ಅಲ್ಲ, ನೀರ್ ಮಜ್ಗೆ. ಅದೇನೋ ಅಂತಾರಲ್ಲ, ಕೊಡೋದ್ 3 ಕಾಸು ಕೋಣೆ ತುಂಬಾ ಆಸು ಅಂದಂಗೆ, ನೀವು ಕೊಡೋ ಕಾಸ್ಗೆ ಕೊಳ್ಳಿ ಅಲ್ಲಂಗ್ ತಂದಾಕ್ಬೇಕಾ? ಓ ತಿಪ್ಪೇಶಣ್ಣ ಜೋಡಿ. ಓಹೋ, ಏನ್ ತಿಪ್ಪೇಶವ್ರೆ, ಅವರು ನಿಮ್ ಹೆಂಡ್ತಿನ? ಯಾಕೆ ನಿಮ್ ಕಣ್ಣಿಗೆ ಹೆಂಗ್ ಕಾಣ್ತಾವಳೆ? ಏನಮ್ಮ ಜೊತೆ ನೋಡಿದ್ರೆ ಗೊತ್ತಾಗೋದಿಲ್ವೇ? ಅದ್ ಹ್ಯಾಕ್ ಗೊತ್ತಾಗತ್ತೆ? ನಮ್ಮನೇನ್ ಕರ್ದಿದ್ರ ಮದ್ವೆಗೆ? ನೀವೊಂದು ಮಾತು ಮದುವೆಗೆ ಬನ್ನಿ ಅಂತ ಹೇಳಿದ್ರೆ ನಾನು ಬಂದು ಅಡಿಗೆ ಮಾಡ್ತಿರ್ಲಿಲ್ವೇ? ನನಗೊಂದು ಮಾತು ಹೇಳಿದಿದ್ರೆ ನನ್ ಜಟ್ಕ ಗಾಡಿಯಲ್ಲಿ ನಿಮ್ಮಿಬ್ಬರನ್ನು ಕೂರ್ಸ್ಕೊಂಡು ಟಕು 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 ಅಂತ ಮೆರವಣಿಗೆ ಮಾಡಿಸ್ತಿರ್ಲಿಲ್ವೇ? ನನಗೆ ಹೇಳಿದ್ರೆ ಹೋಲ್ಸೇಲ್ ಮೆಣಸಿನಕಾಯಿ ತಂದು ಕೊಡ್ತಿರ್ಲಿಲ್ವೇ? ಕರೀತಾರೆ. ಎಂಜಲ್ ಕೈನಾಗೆ ಕಾಗೆ ಓಡಿಸ್ದಿರೋ ಈ ಮಾವನ್ ಬಾವ ಇನ್ ನಿಮ್ಮನ್ನ ಊಟಕ್ಕೆ ಬೇರೆ ಕರೀತಾರೆ. ಅದಿರ್ಲಿ ಮಿಸ್ಟರ್ ತಿಪ್ಪೇಶ್, ನಾಳೆಯಿಂದ 1 ಲೀಟರ್ ಹಾಲು ಹಾಕ್ಲಾ? ಯಾಕೆ ಒಂದ್ ಹಸನ ತಂದು ಕಟ್ಬಿಡು. ಆಯ್ತು ಬಿಡು. ಇಷ್ಟ ದಿನ ಕಾಲಿಡ್ತಾನೆ ಆಗ್ತಾ ಇದ್ದೆ, ಈಗ ನನ್ನ ಹೆಂಡತಿ ಬಂದವಳೆ, 1/2 ಲೀಟರ್ ಹಾಕ್ಸ. ಅಯ್ಯೋ ಅಯ್ಯೋ ಅಯ್ಯೋ, 1/2 ಲೀಟರ್ ಯಾಕ್ರಿ? ಮನೆ ಹಾಳು ಮಾಡಕ ಬೇಡಪ್ಪ, 1/4 ಲೀಟರ್ ಸಾಕು. ಬೇಕಾದ್ರೆ ನೀರ್ ಬೆರೆಸ್ಕೊಂಡ್ರೆ ಆಯ್ತು. ಬನ್ರಿ. ನೀನು ಇವನೇ ಬೆರೆಸಿರ್ತೇನಲ್ಲ. ಇದಪ್ಪ ವರ್ಷ ಅಂದ್ರೆ ಅವನ್ ಮೇಣ ಅಂದ್ರೆ ಇವಳು ಪೇರಿ ಕಾಲು. ಅಪ್ಪ ತಿಪ್ಪೇಸಿ, ನಾಳೆಯಿಂದ ರಂಗೋಲಿ ಬಿಡೋದು, ತುಳಸಿ ಪೂಜೆ ಮಾಡೋದನ್ನ ನಿಲ್ಸಿ ನಮ್ಮ ಮಾನ ಉಳ್ಸಪ್ಪ. ಅಲ್ಲ ಯಾ ತಿಪ್ಪೇಸಿ, ನಮ್ಗೆ ಯಾರಿಗೂ ಹೇಳ್ದೆ ಕೇಳದೆ ಮದುವೆ ಮಾಡ್ಕೊಂಡು ಬಂದಿದೆಯಲ್ಲ, ಇದು ಸರಿನಾ? ಮೊದ್ಲು ಮದುವೆ ಪಾರ್ಟಿ ಯಾವಾಗ ಕೊಡ್ತಾರೆ ಕೇಳಿ ಸರ್.
ನಾನ್ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಯಾಕೆ ಪಾರ್ಟಿ ಕೊಡ್ಬೇಕು ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ನಮ್ಮನ್ನ ಯಾರನ್ನೂ ಮದ್ವೆಗಂತೂ ಕರೀಲಿಲ್ಲ. ಫ್ರೆಂಡ್ಸ್ ಒಂದು ಪಾರ್ಟಿ ಕೊಟ್ಟು ಹೆಂಡ್ತಿರಂತೂ ಪರಿಚಯ ಮಾಡ್ತಿಲ್ಲ. ನೀನೆಂತ ಕೊಲಿಗೆಯ? ನಾವೆಲ್ಲ ಎಲ್ಲಿ ಜ್ಞಾಪಕ ಬರ್ತೀವಿ? ಶೇಮ್ ಶೇಮ್. ಬೇಕೇ ಬೇಕು ಪಾರ್ಟಿ ಬೇಕು, ಬೇಕೇ ಬೇಕು ಪಾರ್ಟಿ ಬೇಕು, ಬೇಕೇ ಬೇಕು ಪಾರ್ಟಿ ಬೇಕು. ಸೈಲೆನ್ಸ್. ಏನ್ ಬೇಕು? ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ತಿಪ್ಪೇಸಿ ಮದುವೆ ಮಾಡ್ಕೊಂಡ್ ಬಂದಿದ್ದೇನೆ ಸರ್. ಅವ್ನ್ ಮದುವೆ ಮಾಡ್ಕೊಂಡ್ರೆ ನಿಮಗೇನ್ರಿ? ಸಂಬಳ ಕೊಡೋ ನನಗೆ ಪಾರ್ಟಿ ಕೊಟ್ಟಿಲ್ಲ, ನಿಮಗೆ ಕೊಡ್ತಾನಾ? ಡೋಂಟ್ ವರಿ, ಡೋಂಟ್ ವರಿ, ಅವನ್ ಪರವಾಗಿ ನಾನ್ ನಿಮಗೆಲ್ಲ ಪಾರ್ಟಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ, ಏನಯ್ಯ ಸರ್, ನಿಮಗೋಸ್ಕರ ಪಾರ್ಟಿ ಕೊಡ್ತಾ ಇದ್ದೀನಿ, ನೀನೇ ನಾಪತ್ತೆ, ಯಾಕೆ ಲೇಟು? ಸಾರಿ ಸರ್, ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ. ನಮಸ್ಕಾರ ಅಮ್ಮ. ಪರಿಚಯ ಮಾಡ್ತಿದ್ಯಾ ಅಂತ ನೋಡ್ದೆ. ನಾನು ಇವರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ. ತಿಪ್ಪೇಶಿ, ಎಲ್ರಿಗೂ ಪರಿಚಯ ಮಾಡಿಸು. ಬಾರ ಬಾರೆ. ಮೋಹಿನಿ, ಯಾರಿಗಿದು? ತಿಪ್ಪೇಶಿಗೆ ಪೆಪ್ಸಿ. ಕೊಡು ಕೊಡು. ಹಾಯ್. ಹಾಯ್ ತಿಪ್ಪೇಶಿ. ಹಾಯ್. ಹೌಡಿ ಇಡು. ನೈಸ್ ಟು ಮೀಟ್ ಯು. ಹಲೋ ತಿಪ್ಪೇಶಿ. ಹಲೋ, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹಿಡ್ಕೊಂಡೇ ಮಾತಾಡ್ಬೇಕಾ? ಮನೆಗೆ ಬಂದು ಮಾಡ್ತೀನಿ. ನಮ್ ಸ್ಟಾಫ್. ತಗೊಳ್ಳಿ ತಿಪ್ಪೇಶ್, ಕೂಲ್ ಡ್ರಿಂಕ್ಸ್. ಥ್ಯಾಂಕ್ಸ್. ಇದು ನಿಮ್ಗೆ, ನನಗ್ ಬೇಡ. ಲೈ, ಕುಡಿಯ ಪರವಾಗಿಲ್ಲ. ಹೋಗ್ಲಿ ಬಿಡಿ, ಅವ್ಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ಸರಿ, ಕುಡಿಬೇಡ್ರಿ ಇದನ್ನ. ಕೂಲ್ ಡ್ರಿಂಕ್ ಏನಾಗಲ್ಲ. ಹಲೋ ತಿಪ್ಪೇಶಿ. ಹಲೋ. ನೀ ಸ್ವಲ್ಪ ಕುಡಿಯ. ನನಗ್ ಬೇಡ. Go, enjoy yourself, enjoy yourself. Hey, ice cream, Subbi. Hey, enjoy. Hey. ಹೊಲಕ್ ನೀರ್ ಹಾಯ್ತಿದ್ದೀರಾ? ಅಲ್ಲ, ಯಾವನ ಅಕ್ಕಿಗಳು ಬತ್ತವ ಹೆಂಗೆ ಅಂತ ಕಾಯ್ತಾ ಇವನಿ. ಇಲ್ಲ ಬತ್ತ ಹಕ್ಕಿಗಳು ಯಾಕೆ ಹೊಡೆಯಿಲ್ಲ ತೆರೆಯಿಲ್ಲ. ಅದೆಲ್ಲ ಕಟ್ಕೊಂಡು ನಿನ್ಗೇನ ಬೇಕು? ಒತ್ತರನ ಯಾಕಿಲ್ಲ ಬಂದೆ ನಾನು ತಲೆ ತಿನ್ನಕ್ಕೆ? ಹಿಂಗೆ ಹೋಯ್ತಾ ಇದ್ನಲ್ಲ, ಸುಮ್ನೆ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಓ ಹಂಗೆ. ಬಾರಿ ರಾಗಿ ಬಹು ಬೆಳೆದೈತೆ, ಒತ್ತಿ ಕಳೆ ಕೇಳಿಸ್ಬಿಡಿ. ಕೀಳಿಸ್ಬೇಕು ಅಂತಾನೆ ಇವನಪ್ಪ, ಆದ್ರೆ ಆಳ್ಗಳೇ ಯಾರು ಸಿಗಕ್ಕಿಲ್ವಲ್ಲ. ನಿಮ್ಗೆ ಹೆಣ್ಣಾಗ್ಲು ಬರ್ಬೇಕಲ್ಲ. ಅವ್ರೇನು ತುದ್ಗಾಲಲ್ಲ ಅವ್ರೆ ಕಡ್ಲ, ಆದ್ರೆ ಬೇವರ್ಸಿ ನನ್ ಮಕ್ಳು ಅವ್ರ ಗಂಡಿನ ಕೆಲ್ಸಕ್ಕಿಲ್ಲ ಅಂತಾರಲ್ಲ. ಅಂದಂಗೆ ನಿನ್ನೇನ್ರಲ್ಲ? ನನ್ನೇನ್ರ? ಯಾಕೆ ಯಾಕೆ ಅಂದ್ರೆ ಕಳೆ ಕೀಳಕ್ಕೆ ಅವಳಿಗೆ ಹುಷಾರಿಲ್ಲ, ಬರಲ್ಲ ಕಣ. ಸುಳ್ಳ್ಯಾಕ್ಲ ಹೇಳಿಯೇ, ನೆನ್ನೆ ತಾನೇ ಅಗಸ ಮನೆ ಕತ್ತೆ ಹೊತ್ಕೊಂಡೋದಂಗೆ ಒಂದ್ ಅಡಿಗೆ ಬಟ್ಟೆ ಹೊತ್ಕೊಂಡು ಹೋಗ್ತಿದ್ದು ಸರಿಯಾಕೆ? ಈ ಒತ್ತಾರಿಂದ ಹುಷಾರಿಲ್ಲ ಕಣೇನು. ಕಳಿಸ್ಲಾ ಹೊಸಿ, ಕೂಲಿ ಜಾಸ್ತಿ ಕೊಡ್ತೀನಿ. ಅಯ್ಯೋ ಹೊಸಿ ಬಿಡೋಣ ಕೈನ. ಒಂದ್ ದಿವ್ಸ ಕಳಿಸ್ಲಾ? ಬಿಡೋಣ ಕೈನ. ಹೋಗ್ಲಿ, ಅರ್ಧ ದಿವ್ಸ ಕಳಿಸ್ಲಾ? ಬರಗಿಲ್ಲ ಕಣ, ಬರಗಿಲ್ಲ. ಹೆಂಗನ ಮಾಡಿ ಅದು ಬಿಡೋಣ ಅಂದ್ರೆ ಈ ನನ್ನ ಮಗ ಆಯ್ಗೊಡ್ದೆ ಹೋಗ್ಬಿಟ್ಟಲ್ಲ. ಯಾವುದು ಅಕ್ಕಿ ಕಬ್ಬಿನ ಗದ್ದೆಗೆ ಬಿಟ್ಟದಲ್ಲ. ಯಾವುದು ಅಕ್ಕಿ ನುಗ್ಗದೆ ಅಂತ ಬಂದ್ರೆ ಈ ಕಾಳ್ಬೇಕು ನನ್ನ ಮಗವನಲ್ಲಪ್ಪ. ಏನ್ ಬಾವ ಪಂಚೆ ಬಿಚ್ಚಿ ಹೆಗಲ್ಗೆ ಹಾಕೊಂಡು ಏನ್ ಮಾಡ್ತಿದ್ದೆ? ಏನ್ ಸಮಾಚಾರ? ಕಚ್ಚಾರಕ ನನ್ನ ಮಗನೇ, ನನ್ನೇ ನಿನ್ನಂಗೆ ಅನ್ಕೊಂಡೇನ? ಆಳುಗಳು ಬರ್ಲಿಲ್ಲ, ಅದಕ್ಕೆ ನಾನೇ ನಿಂತು ನೀರ್ ಹಾಯಿಸ್ತಿದ್ದೆ. ಅದಿರ್ಲಿ, ನೀನೇ ನಿಲ್ಲಿ. ಅದೇ ಕಂಬವ, ನೀನ್ ನೀರ್ ಹಾಯಿಸ್ತಾ ಇದ್ದೆ ಅಂತ ಗೊತ್ತಾಗಿ ನೀನ್ ಮಾತಾಡ್ಸ್ಕೊಂಡು ಹೋಗವ ಅಂತ ಬಂದೆ. ಅದ್ ಸರಿ ಕಂಬವ, ಏನು ನಿನ್ ಮಗಳೇನಾದ್ರು ಕಾಗ್ದ ಬರ್ತಿದ್ಲ ಹೆಂಗಪ್ಪ? ಅಯ್ಯ, ಕಾಗೆ ಜೊತೆಲಿ ಸಂಸಾರ ಮಾಡೋಳಿಗೆ ಕಾಗ್ದ ಬರಿಬೇಕಂತ ಎಲ್ಲ ಅನ್ಸುತ್ತೆ.
ಅವಳಿಗನ್ಸಿದ್ರು ನಿನ್ ಮಗ ಕಂಜೂಸಲ್ಲಿ ಬಿಡ್ತಾನೆ. ಅದಕ್ಕೆ ನಾಳೆ ನಾವೇ ಹೋಗಿ ನೋಡ್ಕೊಂಬರಮ್ಮ ಅಂತ. ಹೌದೌದು, ನಿನ್ ತಂಗಿನೂ ಅದೇ ಮಾತು ಹೇಳ್ತಿದ್ಲಪ್ಪ. ಆ ಕ್ವಾಡಂಗಿಗಳಿಗೇನೋ ನಾವು ಬೇಡವಾಗಿರ್ಬೋದು, ನಮ್ಗೆ ಅವು ಬೇಡವಾ ಅಲ್ವಾ? ಮತ್ತೆ ಈಗ ಮನೆಗೆ ನಡಿ, ಊಟ ಮಾಡಿ ಹೋಗಿ ಅಂತೆ. ಅದೇನು ಹಂಗ್ ಮೂಸ್ತಾ ಇದ್ದೀಯಾ? ಬಾವಾ, ನಂಗೋಸಿ ಅರ್ಜೆಂಟ್ ಕೆಲಸ ಇದೆ, ನಿಮ್ ಅಂತಕ್ ರೆಡಿ, ನಾನು ಇನ್ಬಿಟ್ಟರೆ ಬಂದ್ಬಿಡ್ತೀನಿ. ಅದೇನ್ ಅಂತ ದಿಢೀರ್ ಕೆಲಸ? ಅಯ್ಯೋ, ನಿನ್ಗೆ ಅರ್ಥ ಆಗಕ್ಕಿಲ್ಲ ಕಣ್ಮವ, ಸುಮ್ನೆ ಕಾಡ್ತೀಯ. ಕಚ್ಚೇರ್ಕ ನನ್ನ ಮಗನೇ, ಇವನ ಸತ್ತರೆ ಇವನ ಹೆಣದ ಜೊತೆನಲ್ಲಿ ಸೀರೆ ರವಿಕೆ ಲಂಗ ಇಟ್ಟು ಹುಳ್ಳಿಲ್ವೋ ದೆವ್ವಾಗಿ ಹಳ್ಳಿನೂ ಕಾಡ್ಬಿಡ್ತಾನೆ. ಏ ಆಯ್ತೇನ್ರೋ? ಬಂದ ಅರಳಪ್ಪಲೆ ಹೊರಡೋಣ ಬಾವಾ. ಮನ್ಮಥ ಮುಂಡೆದೆ. ಯಾಕೆ ಚೆನ್ನಾಗಿಲ್ವಾ? ಮೂರ್ಖತ್ತೆ ವಯಸ್ಸಾಗಿದೆ, ಹುಡುಗನ್ ತರ ರೆಡಿಯಾಗಿ ಬಂದ್ಬಿಟ್ಟ. ಹಳ್ಳಿ ಅಂದ್ರೆ ಪಟಾಪಟಿ ಚಡ್ಡಿ, ಪ್ಯಾಟೆ ಅಂದ್ರೆ ನೋಡೋ ಟ್ರಿಮ್ ಆಗಿ ಡ್ರೆಸ್ಸು. ನೋಡ್ಬವಾ, ಕಾಲಕ್ಕೆ ತಕ್ಕಂಗೆ ಯಾಸ, ಹಳ್ಳಿಗೆ ತಕ್ಕಂಗೆ ಭಾಷೆ. ನೋಡೋ, ರಸಿಕತೆ ಇಲ್ದಲ್ಲಿರೋದು ಒಂದ್ ಜೀವನನ ನೀನು ಇದೆಯಪ್ಪ. ನೋಡೋ, ನನ್ನ ವಿಷಯಕ್ಕೆ ಬರಬೇಡ, ಸರ್ ಹೋಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಏನೋ ಮೂಸ್ತಾ ಇದ್ದಾನಲ್ಲಪ್ಪ. ಅಯ್ಯೋ ಬಾವಾ, 5 ನಿಮಿಷ ಕೆರೆ ಕಡೆಗೆ ಹೋಗ್ಬಂದ್ಬಿಡ್ತೀವಿ ಬಾವಾ. ಕಚ್ಚಾರ್ಕ ನನ್ನ ಮಗನೇ, 25 ವರ್ಷದಿಂದ ಇದೇ ಬಗ್ಲ ಬೈತಾ ಇದೆಯಾ ನೀನು? ನೀನು 25 ವರ್ಷದಿಂದ ಬದಲಾಗ್ಲೇ ಇಲ್ವಲ್ಲೋ? ಅಯ್ಯೋ, ನಾನ್ ತಪ್ಪು ತಿಳ್ಕೊಳ್ಳೋದೇ ಆಗೋಯ್ತು ನೀನ್ ಬಾಳೆವು. ನೋಡು, ಯಾರು ದುಡ್ಡು ಕೊಡ್ಬೇಕು, ಬೇಗ ವಸೂಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು. ಇಲ್ಲ, ನಿನ್ ದುಡ್ಡನ್ನ ನಾನು ಕಂಡಿದ್ದೀನಿ. ಸೀತಾ, ಬೇಗ ಬನ್ರೆ, ಶಕ್ತಿ ಸಿಂಗಾರ ಆಗೋಷ್ಟಲ್ಲಿ ಪಟ್ನ ಹಾಳಾಯ್ತು ಅಂತ. ಇನ್ನು 5 ನಿಮಿಷ ಬಿಟ್ರೆ ಇವನ್ನೆಲ್ಲಾದ್ರೂ ಹಾಳಾಗೋಗ್ತಾನೆ. ಶಿವನೇ ಬರ್ತಾ ಇದ್ದೀವಲ್ಲ, ಅದೇ ಹಂಗ್ ಹೊಡ್ಕೊತೀರಾ? ಬಾತ್ಗೆ ನೀವ್ ಹಿಂಗೆ ಒತ್ತು ಮಾಡ್ತಾ ಇದ್ರೆ ಅಳಿನ ಮನೆ ಸೇರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ. ನಡೀರಿ. ಏಯ್ ನಡಿ, ಸೂಟ್ ಕೇಸ್ ತಗೋ. ಇವಳೆಲ್ಲ ನಾವು ಹೊರಡು ಅಂದ್ರೆ ಜಂಬೂ ಸವಾರಿನೇ ತಗೊಂಡು ಹೋಗ್ತಾಳೆ ಬಾಬಾ. ಸುಬ್ಬಿ ಬಾಗಲ್ ತೆಗಿಯ. ಲೇ, ನನ್ನ ಮಲಗಕ್ಕೆ ಜಾಗ ಕೊಡದೇ ಇದ್ರು ಪರವಾಗಿಲ್ಲ, ಹೊಟ್ಟೆ ಹಸಿತಾ ಇದೆ ಕಡೆ. ಊಟ ಹಾಕೆ. ಕರೆದು ಹೆಣ್ಕೊಟ್ರೆ ಮಲ್ಲೋಗ್ರ ಅನ್ನೋದು ಇದನ್ನೇ. ಬಿಸಿ ಅಡ್ಗೆ ಮಾಡಿದೀನಿ, ಊಟ ಮಾಡಿ ಬನ್ನಿ ಅಂದ್ರೆ ಇಲ್ಲಿ ನಿಂತ್ಕೊಂಡು ಭಿಕ್ಷದವ್ರ ತರ ಗೋಗರಿತಾ ಇದ್ದೀರಲ್ಲ. ನಾನೇ ನಿಮ್ಗೆ ವಿಷ ಹಾಕಲ್ಲ, ಬನ್ನಿ ಕುಕ್ಕರ್ಸಿ. ಅದೇನ್ ಹಾಗೆ ನೋಡ್ತಾ ಇದ್ದೀರಾ? ಬನ್ರಿ. ಅಯ್ಯ ಬನ್ರಿ, ಕುಕ್ಕರ್ ಬೇಡಿರಿ. ಅಯ್ಯೋ, ನನಗೆ ಗೊತ್ತಿರಿ ನಿಮ್ ಕಂತ್ರಿ ಬುದ್ಧಿ. ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ. ನನ್ ಬಾಗ್ಲು ಹಾಕೊಂಡಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎಷ್ಟ್ ಚೆನ್ನಾಗಿ ತಟ್ಟೆ ಹಾಕೊಂಡು ಕೂತಿದ್ದೀರಾ. ಅವಳು ಹಾಕೋದನ್ನ ತಿನ್ನೋಕೆ. ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತುತ್ತು ಮಾಡಿಸ್ಕೊಂಡು ತಿನ್ನೋಕೆ ಜಲ್ಸಿಸ್ಕೊಂಡು ಕೂತಿದ್ದೀರಲ್ಲ, ಅದು ಹ್ಯಾಕ್ ತಿಂತಿರೋ ನಾನು ನೋಡ್ತೀನಿ. ನೀವು ನನ್ ತಟ್ಟೆಲೆ ತಿನ್ಬೇಕು. ಇಲ್ಲ, ನನ್ ತಟ್ಟೆಲೆ ತಿನ್ಬೇಕು. ನೋಡಿ, ಮೊದ್ಲು ಅದನ್ನ ಒಗ್ದು ನನ್ ತಟ್ಟೆಲ್ ತಿನ್ನಿ. ನನ್ ತಟ್ಟೆಲ್ ತಿನ್ನಿ. ತಿನ್ರಿ. ನನ್ ತಟ್ಟೆಲ್ ತಿನ್ನಿ. ತಗೊಳ್ಳಿ. ತಿನ್ರಿ. ತಗೊಳ್ಳಿ. ನೀನ್ ಯಾಕೆ ನನ್ ಗಂಡನ್ ತಿನ್ನಿಸ್ಬೇಕು? ಇವ್ರು ನನ್ ಗಂಡ ಕಣೆ. ನೀನು ನನ್ ಮೇಲ್ ಬಂದವಳು. ನೀನು ಕದ್ದೋಡ್ ಬಂದವಳು. ನೀನು ನನ್ ಎಂಜಿನ್ ತಿನ್ನೋಳು. ಗಿಂಜಿಲು ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಉದುರ್ಸು ನೋಡ್ತೀನಿ. ಏನೇ ಮಾಡ್ತೀಯಾ? ನೀನೇನೆ ಮಾಡ್ತೀಯಾ? ಬಾಯ್ ಮುಚ್ಚೆ ಸೌತಿ. ನೀನೇ ಸೌತಿ. ಹೋಗಲೇ. ನೀನೇ ಹೋಗೆ. ನೋಡು, ನೀನ್ ಆಚೆ ಹೋಗು. ಇದು ನನ್ನ ಮನೆ, ನನ್ ಗಂಡನ್ ಮನೆ. ನೀನೇ ಹೋಗು. ಇದು ನನ್ ಗಂಡನ್ ಮನೆ, ನನ್ ಮನೆ. ನಾನು ಇಲ್ಲೇ ಇರ್ತೀನಿ. ನಿನ್ ಮನೆ. ಬಾಯ್ ಮುಚ್ಕೊಂಡು ಹೋಗೆ. ಏನೇ ಮಾಡ್ತೀಯಾ? ಜುಟ್ಟು ಇಟ್ಕೊಂಡು ದರ ಅಂತ ಕೇಳ್ಕೊಂಡು ಆಚೆ ದಬ್ಬಿಡ್ತೀನಿ. ಓಹೋ, ದಬ್ಬಿಡ್ತಾಳೆ. ಏನಿದ್ ಇವ್ರ ಅಪ್ಪನ್ ಮನೆ? ಇಲ್ಲ, ನಿಮ್ ತಾತನ್ ಮನೆ. ಹೌದು ಕಣೆ, ಇದು ನಮ್ ತಾತನ ಮನೆ. ಮಾತಾಡ್ಬೇಡ ನೀನು. ಹೊರದಾಡಿ, ಯಾಕೆ ನಿಲ್ಲಿಸ್ಬಿಟ್ರೆ? ಏನಾದ್ರು ಕಚ್ಚಾಡ್ ಸಾಯ್ರಿ, ಎಲ್ಲರೂ ಗ್ರಾಚಾರ. ಅಯ್ಯೋ ನನ್ ಸೌತಿ, ನಿನ್ ದೆಸೆಯಿಂದ ನನ್ ಗಂಡನ ಕೈಲಿ ಬಯಸ್ಬಿಟ್ಟಿಯಲ್ಲೇ. ನೀನ್ ಈ ಮನೇಲಿ ಅದ್ ಹೇಗಿರ್ತೀಯೋ ನಾನು ನೋಡ್ತೀನಿ. ನೋಡೋಕೆ ನೀನ್ ಇದ್ರೆ ತಾನೆ. ಗಂಟು ಮುಟ್ಟೆ ಕಟ್ಟಿ ನಿಮ್ಮ ಅಪ್ಪನ ಮನೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಣಿನೇ ಅಲ್ಲ, ತಿಳ್ಕೊ. ಬಂದ್ಬಿಟ್ಲು. ಜಟ್ಕ ಕುದ್ರೆ ಮೇಲೋಗಿ ಕಸ ಕೊಡ್ಸವ. ಅಯ್ಯೋ ಬೇಡ ರೀ, ನೀವು ಮಾಡಬೇಡಿ, ನಾನ್ ಗುಡಿಸ್ತೀನಿ. ಈಗ ನಾನು ಏನ್ ಮಾಡ್ತಾ ಇದ್ದೆ?
ಕಸ ಗುಡಿಸ್ತಾ ಇದ್ರಿ. ದಿನ ಇದನ್ನೇ ರೀ ನೀವು ದಿನ ಜಡ್ಕ ಹೊಡ್ದು ಸುಸ್ತಾಗ್ಬಿಟ್ಟಿರ್ತೀರಾ. ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವ್ ಯಾರು? ನಾನ್ ಯಾರ? ನಾನ್ ನಿಮ್ ಹೆಂಡ್ತೀರಿ. ಏನೇ ನೀನು ಕಸ ಗುಡಿಸ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಆ ಬುದ್ಧನಿಗೆ ಬೋಧಿ ವೃಕ್ಷಕ್ಕೆ ಜ್ಞಾನೋದಯ ಆದ ಹಾಗೆ ಬೆಳಿಗ್ಗೆ ಜ್ಞಾನೋದಯ ಆಗ್ಬಿಟ್ಟಿದೆಯಲ್ಲೇ. ಏನಪ್ಪ ಇದು? ಸೋಂಬೇರಿ ಕಟ್ಟೆ ಸ್ವಚ್ಛಾಗೈತೆ, ಅರಳಿ ಕಟ್ಟೆ ನರಳ್ತೈತಲ್ಲ. ಏನ ನನ್ ಮನೆ ಒಳ್ಳೆ ಸಾಲ ಕೊಟ್ಟು ಅಂತಾರ ಕೂತಿದ್ಯಾ? ಹೇಳಮಲ್ಲ. ಅಲ್ಲಣ್ಣ, ಇವತ್ ನೀನ್ ಬಂದ್ಬಿಟ್ಟಿದ್ಯಾ? ಅಕ್ಕ ಅವ್ರಲ್ಲಿ ಅಕ್ಕ ಬಂದ್ರೇನು ಬಾವ ಬಂದ್ರೇನು ನೀನ್ ಬೇಕಾದ್ರೆ ಲೆಕ್ಕ ತರ ಮುಚ್ಕೊಂಡು ನಾಲ್ಕ. ಅದಿರ್ಲಿ, ಈ ವಟಾರದಾಗ ಒಂದ್ ಹೊಸ ಸುದ್ದಿ ಕೇಳ್ದೆ, ನಿಜನಾ? ಏನಂತ? ನನ್ಗೆ ಇಬ್ರು ಹೆಣ್ತಿರು ಅಂತ ನನ್ನ ಮಗನೇ, ನಾನ್ 4 ಜನ ಕಟ್ಕೋತೀನಿ, ನೀನ್ ಯಾವಾಗ ಕೇಳಕ್ಕೆ? ಅಯ್ಯಯ್ಯ, ಅದ್ಕ್ಯಾಕ್ ಸಿಡ್ಸಿಡಿ ಅಂತ್ಯಾ? ನೀನ್ 4 ಜನಕ್ಕೆ 40 ಜನ ಕಟ್ಕೊ, ನಂಗೇನಂತೆ? ನಾನೇನ್ ಅವ್ರಿಗೆ ಲಂಗ ಜಾಕೆಟ್ ಹೊಲ್ಸ್ಬೇಕಾ? ಏನ್ ಮಕ ನೋಡ್ತೀಯಾ? ಎಷ್ಟಾಕ್ಲಿ? ಮಾಮೂಲಿ 1 ಲೀಟರ್ ಹಾಕು. ಯಾಕೆ ಒಂದ್ ಚಟಾಕ್ ಹಾಕ್ತೀನಿ, ಹಾಕ್ಸ್ಕೊಂಡ್ಬಿಡು. 3 ಜನ ಇದ್ದೀರಾ, 1 ಲೀಟರ್ ಹಾಕ್ಸ್ಕೊಂಡು ಏನ್ ತೀರ್ಥ ತರ ನನ್ನ ನೆಕ್ತೀರಾ? ನೋಡು, 1 ಲೀಟರ್ ಗಟ್ಟಿ ಹಾಲು ಹಾಕ್ತೀನಿ, ಚೆನ್ನಾಗ್ ಕುಡ್ದು ತಯಾರಿ ತಗೋ. ಇಲ್ಲಾಂದ್ರೆ 6 ತಿಂಗಳಿಗೆ ಸೊಂಟ ಬಿದ್ದಾಗ ಪೇಷಂಟ್ ಆಗೋಯ್ತ್ಯಾ. ಬರ್ತೀನಿ. ಹಲೋ, ಈ ನನ್ ಮಗ ಏನ್ ಹೇಳದ್ ನನಗೆ ತಯಾರಿ ತಗೋ ಅಂತ? ನೋಡಕ್ ಇಷ್ಟವನೇ ಎಷ್ಟೊಂದು ಮಾತಾಡ್ತಾನೆ. ಮನೆ ಹಾಳ್ ಮಾವ, 4 ಲೀಟರ್ ಹಾಲು ತಗೋತಿದ್ದವನು ಈಗ ಅವ್ರು ಬಂದಿದ್ದಾಳೆ ಅಂತ 1 ಲೀಟರ್ ಹಾಲು ತಗೋತಿದ್ಯಾ? ಲೇ, ದೇವರೊಳಗೆ ನಾನು ಕೇಳ ಹಾಕ್ಸ್ಕೊಟ್ಟಿಲ್ವೇ? ಬೇಡ ಬೇಡ ಅಂದ್ರೆ ಚಿಲ್ಟೆ ನನ್ ಮಗ ಉಯ್ದ್ಬಿಟ್ಟು ಹೊರಟಾಗಿದ್ದಾನೆ, ನಾನೇನೇ ಮಾಡ್ಲಿ? ಯಾಕ್ರೆ ಸುಳ್ಳು ಹೇಳ್ತಿದ್ದೀರಾ? ನಿಮ್ಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾವಿಬ್ರೇ ಇದ್ದಾಗ 1 ಲೀಟರ್ ಹಾಲು ತಗೋತಿದ್ವಿ ಅಂತ ಧೈರ್ಯವಾಗಿ ಹೇಳ್ರಿ. ಲೇ, ನೀನ್ ಹೊಟ್ಟೆಗೆ ಏನಾಯ್ತಿದ್ಯಾ? ಸತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇದೆಯಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಬೇರೆ ಆಗ್ತಾ ಇದ್ಯಾ ನೀನು? ಯಾಕ್ರಿ ಮರ್ತಾಯ್ತಾ? ಸರಿ ಸರಿ, ಬೇಗ ಹಾಲು ಕುಡ್ದು ಬೆಡ್ರೂಮ್ ಕೊಡಿ. ನೋಡಿದ್ರ ಅವಳನ್ನ? ಏನ ನೋಡೋದ್ ನಿನ್ ತಲೆ? ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾ? ಈಗ್ಲೇ ಎಲ್ಲಾಗುತ್ತೆ, ಇನ್ನು ಬೇಕಾದಷ್ಟಿದೆ, ಬೇಗ ಬನ್ನಿ. ನನಗ್ ಗೊತ್ತು, ನನ್ನ ತಿಥಿ ಮಾಡೋವರೆಗೂ ನಿನಗಂತೂ ನೆಮ್ಮದಿ ಇಲ್ಲ. ಅಯ್ಯೋ, ನನಗೆ ಕಾಫಿ ಕುಡ್ದೆ ಇದಕ್ ಬೇರೆ ಬರಲ್ಲ, ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ. ಲೇಟ್ ಆಗೋದ್ರೆ ಆ ಬಾಂಡ್ಲಿ ನನ್ ಮಗ ಗುರಾಯಿಸ್ತಾನೆ. ಅಯ್ಯೋ, ಟ್ರೈ ಮಾಡೋಣ. Good morning. Good morning. Good morning, sir. Good morning. Good morning, sir. Good morning. Good morning. Good morning. Good morning, sir. Good morning. Good morning. Good morning, sir. Good morning. Sir. Come here. ಪ್ಲೀಸ್ ಬನ್ನಿ ಸರ್. ಏನು ಈ ಕುರ್ಚಿ ಯಾರ್ದು ಗೊತ್ತಾ ಸರ್? ನಂದೇ. ಅದು ಗೊತ್ತು ಸರ್. ಇದ್ರ ಮೇಲೆ ಕೂತ್ಕೊಳ್ಳೋರು ಯಾರು ಗೊತ್ತಾ ಸರ್? ತಿಪ್ಪೇಶಿ. ಸರ್, ಅವನಿನ್ನು ಯಾಕೆ ಬಂದಿಲ್ಲ ಗೊತ್ತಾ ಸರ್? ಗೊತ್ತಿಲ್ಲ ಸರ್. ಅವನಿಗೀಗ 2 ಹೆಂಡ್ರು ಸರ್. ಅವ್ನು 2 ಹೆಂಡ್ತಿಯರಾ? ಹೌದು ಸರ್. ಏನ ತಲೆ ಕೆಟ್ಟಿದ್ದೇನೆಯಾ? ಹಸುನಂತ ಹುಡುಗನ ಮೇಲೆ ಅಪವಾದ ಹೊರಿಸ್ತಾ ಇದೆಯಾ? ನಿಜವಾಗ್ಲೂ ಸರ್, ಬೇಕಾದ್ರೆ ಮೋಹಿನಿನೇ ಕೇಳಿ. ಹೌದು ಸರ್, ಭದ್ರಾವತಿನಲ್ಲಿದ್ದಾಗ ಅಲ್ಲೊಬ್ಳನ್ ಮದ್ವೆಯಾಗಿ ಕೈ ಕೊಟ್ಟು ಬಂದಿದ್ದಂತೆ. ಈಗ ಅವಳು ಇಲ್ಲೇ ಬಂದು ಸೇರ್ಕೊಂಡಿದ್ದಾಳಂತೆ ಸರ್. ಅವನು ಮಹಾ ಸಭ್ಯಸ್ಥ ಅಂತ ತಿಳ್ಕೊಂಡಿದ್ದೆ, ನೀವ್ ಹೇಳೋದೇ ನಂಬಕ್ಕಾಗ್ತಿಲ್ವಲ್ಲ ನನಗೆ. ಬಂದ್ಮೇಲೆ ಅವ್ರನ್ನೇ ಕೇಳಿ ಗೊತ್ತಾಗುತ್ತೆ. ಅಂತ ನಮ್ಮ ಮಾರ್ಕ್ಸ್ನಲ್ಲಿರೋದು ನನಗೆ ಅವಮಾನ. ಬಂದ ತಕ್ಷಣ ಚೆಮ್ಮರಿ ಕಳಿಸಿ. ಓಕೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಯಾವನು ಗುಡ್ ಮಾರ್ನಿಂಗ್ ಹೇಳ್ತಾ ಇಲ್ಲ? ಗುಡ್ ಮಾರ್ನಿಂಗ್. ತಿಪ್ಪೇಶಿ, ನಿಮ್ಮನ್ನ ಬಾಸ್ ಕರಿತಾ ಇದಾರೆ. ನನ್ನ ಯಾಕೆ? ಯಾಕಾ? ನಿಮ್ಗಿಬ್ರೆ ಎಂತಿರೋ ವಿಷಯ ಅವ್ರಿಗೆ ಗೊತ್ತಾಗಿ ಊರಕ್ಕೆ ಎಂಡಾಗಿದ್ದಾರೆ. ಬಂದ ತಕ್ಷಣ ಚೇಂಬರಿಗೆ ಕಳಿಸಿ ಅಂತ ಹೇಳಿದಾರೆ. ಹೋಗಿ. ಒಂದಿಲ್ಲ ತಿಂದಿಲ್ಲ, ಯಾವುದೋ ಬಂದು ತಲೆ ಹೊಡೆದಂಗೆ ಆಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಎಲ್ಲ ಅವಳಿಂದನೆ.
ಅದ್ ಯಾವ ಗಳಿಗೆಲ್ ಬಂದು ಒಕ್ಕರ್ಸ್ಕೊಂಡ್ಲು. ಇವತ್ತು ಯಾಕೋ ನನ್ನ ಟೈಮ್ ಚೆನ್ನಾಗಿಲ್ಲ. ಆ ಬಾಡ್ಲಿನ ನಾಳೆ ಬಿಟ್ ಮಾಡೋದು ಒಳ್ಳೇದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೋಗಿ. ಇವತ್ತು ತಿಪ್ಪೇಸಿ ಕೆಲ್ಸಕ್ಕೆ ಬಂದಿಲ್ಲ, ರಜಾ. ನಿಮ್ಮನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಲ್ವೇಂದ್ರಿ? ಏನ್ರಿ ಮಾಡೋದು, ಎಲ್ಲ ನನ್ನ ಹಣೆ ಬರಹ. ತಲೆಗೊಂದ್ ತುರುಬು, ಒಲೆಗೊಂದು ಮಡಿಕೆ ಅಂತಾರೆ. ಆದ್ರೆ ನನ್ ಗಂಡ ಒಂದೇ ತಲೆಗೆ 2 ತುರುಬು ಕಟ್ಟಿ ಅವಲಕ್ಷಣ ಮಾಡ್ಬಿಟ್ರು ರೀ. ತಿನ್ನಾಣಿಗೆತ್ತಿ ಮೊಸ್ಲೆ ಕಣ್ಣೀರ್ ಹಾಕೊಂಡು ಚಾಡಿ ಹೇಳಕ್ ಬಂದ್ಬಿಟ್ಯಾ? ಸಂಸಾರದ ಗುಟ್ಟನ ಬೀದಿ ಪಾಲ್ ಮಾಡೋಕೆ ನಾಚಿಕೆ ಆಗಲ್ಲ ನಿನ್ಗೆ? ಅದನ್ ಕೇಳಕ್ ನೀನ್ ಯಾರೇ? ನನ್ನಿಷ್ಟ, ನಾನ್ ಯಾರಿಗಾದ್ರೂ ಏನಾದ್ರೂ ಹೇಳ್ಕೊತೀನಿ. ಹೋಗೆ. ನಾನು ಈ ಮನೆ ಯಜಮಾನಿ, ಗೊತ್ತಾ? ನೀನೇ ಯಾವ ಸೀಮೆ ಯಜಮಾನಿನೇ? ಈ ಮನೆ ಯಜಮಾನಿ ನಾನು. ನೀನ್ ಈ ಮನೆ ಯಜಮಾನಿ ಅಲ್ಲ, ನನ್ ಸೌತಿ. ಅಯ್ಯೋ 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 ಅಯ್ಯೋ, ಬೇವರ್ಸಿ ನನ್ನ ಸೌತಿ ಅಂತೇನೆ. ನನ್ ಜುಟ್ಟು ಹಿಡ್ಕೋತೇನೆ. ಏನ್ ಜುಟ್ಟು? ಬಿಡೆ ಜುಟ್ಟ, ಬಿಡೆ ಕತ್ತೆ, ಬಿಡೆ ರಾಕ್ಷಸಿ. ನೀನ್ ರಾಕ್ಷಸಿ, ರಾಕ್ಷಸಿ ಚಮಚ ನೋಡಿದ್ದೇನೆ. ನಿನ್ಗೆ ನಮಸ್ಕಾರ ಮಾಡ್ತಾರೆ. ಬಿಡೆ, ನನ್ನ ಚಪ್ಪಲಿ ಹೊಡಿತೀನಿ. ಚಂಡಾಲಿ, ನನ್ ಗಂಡ ಸುಮ್ಮನೆ ಬಿಟ್ಬಿಡ್ತಾನೆ ಅನ್ಕೊಂಡ್ಯಾ? ಯಾವನೇ ನಿನ್ ಗಂಡ? ನನ್ ಗಂಡ ಗಾಳಿಗಳ ಇಷ್ಟು ದಿನ ಮನೆಯೊಳಗೆ ಕಿತ್ತಾಡಿ ಸಾಲದು ಅಂತ ಈ ಬೀದಿವರೆಗೂ ಬಂದ್ಬಿಟ್ರೆ ನನ್ನ ಮಾನ ಕಳಿಯಕ್ಕೆ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರೆ? ನಾನೇನ್ ಜಗಳ ಮಾಡ್ಲಿಲ್ಲ. ಈ ನನ್ ಸೌತಿನೇ ಮನೆ ವಿಷಯನೆಲ್ಲ ತಗೊಂಡ್ ಬಂದು ಬೀದಿಗೆ ಒಪ್ಪಿಸ್ತಿದ್ದಾಳೆ. ಹೇಳ್ರಿ, ಇವ್ರೇನ್ ಕೇಳೋದು? ಮನೆ ಹಾಳು ಕೆಲಸ ಮಾಡ್ಬಿಟ್ಟು ನಿಂತಿದ್ದಾರೆ ನೋಡು, ಒಳ್ಳೆ ಮಂಗಂತರ. ಸಾಕ ಮಂಗ್ಲಾರ್ತಿ? ಈ ಗಯ್ಯಾಳಿನ ಅದೇನ್ ಸುಖ ಅನುಭವ್ಸಕ್ ಕಟ್ಕೊಂಡ್ರೋ ಗೊತ್ತಿಲ್ಲ. ಗಂಡನ ಹೇಗ್ ಮಾತಾಡ್ಸ್ಬೇಕು ಅನ್ನೋ ರೀತಿ ಗೊತ್ತಿಲ್ಲ. ಬನ್ನಿ, ಬಿಸಿನೀರ್ ಕಾಯಿಸಿದೀನಿ, ಕೈ ಕಾಲ್ ಮುಖ ತೊಳ್ಕೊಂಡ್ ರೆಸ್ಟ್ ತಗೊಳ್ಳಿ. ನಿನ್ ಬಿಸಿನೀರ್ ಯಾವನಿಗೆ ಬೇಕೋ? ನಾನು ತಣ್ಣೀರ ಬೇಕೋತೀನಿ. ಏನ್ರಮ್ಮ, ಬೇರೆ ಕೆಲ್ಸ ಇಲ್ವಾ? ಎಲ್ರು ಮನೆ ದೋಸೆನು ತೂತೆ. ಹೋಗ್ ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ, ಯಾಕೆ ಒಳ್ಳೆ ಹಂದಿ ತರ ಮೈ ಮೇಲೆ ಬೀಳ್ತಿದ್ಯಾ? ಕಣ್ಕಾಡ್ಸಲ್ವಾ? ನೀನೇ ಎಮ್ಮೆ ತರ ನಿಂತಿರೋದು, ಸ್ವಲ್ಪ ಕರ್ಕೋಬಾರ್ದ? ನೋಡು, ಜಾಸ್ತಿ ಆಯ್ತು, ಹೆಚ್ಚಿಗೆ ಮಾತಾಡ್ಬೇಡ. ನಂದ ಜಾಸ್ತಿ ಆಗಿರೋದು, ನೀನೇ ಒಳ್ಳೆ ಬಾ ಅಂತ ಬಾಯ್ ಬಿಟ್ಕೊಂಡು ಜಾಸ್ತಿ ಕಿರಿಸ್ತಾ ಇದ್ಯಾ. ಸ್ವಲ್ಪ ಬಾಯ್ ಮುಚ್ಕೋ. ನಾನು ಅದನ್ನೇ ಹೇಳ್ತಿರೋದು, ನೀನು ಬಾಯ್ ಮುಚ್ಕೊಂಡು ಕೆಲಸ ಮಾಡು. ಅಯ್ಯೋ, ಈ ಗಯ್ಯಾಳಿ ಹತ್ರ ಯಾರು ಮಾತಾಡ್ತಾರೆ? ಈ ಹುಚ್ಚಿ ಹತ್ರ ಯಾರು ಮಾತಾಡ್ತಾರೆ? ಗಂಡನ್ ಕಾಫಿ ಕೊಡ್ದೆ ಎಮ್ಮೆ ಕಲ್ಗಚ್ ಕುಡ್ದಂಗೆ ಒಬ್ಳೆ ಕುತ್ಕೊಂಡು ಕುಡಿತಾ ಇದೆಯಲ್ಲ, ನೀನ್ ಒಬ್ಳೆ ಹೆಂಡ್ತಿನ? ನಾನು ಯಾವ ಹೆಂಡ್ತಿನೇ? ನನಗಿಂತ ಮುಂಚೆ ಬಂದೋಳು ನೀನೇ ತಾನೇ. ನೀನೇ ಕೊಡು. ಕೊಡ್ತೀನಿ. ನಾನು ನಿನ್ ಹಂಗ ಏನ್ರಿ ಪುಣ್ಯಾತ್ಮ್ರೆ, ಇಲ್ಲಿ ನಾವ್ ಬಡ್ಕೋತಾ ಇದ್ರು ಚೂಪಕ್ ಕೂತಿದಿರಲ್ಲ. ಕಾಫಿ ಗಿಫಿ ಕುಡ್ದು ಆಫೀಸ್ಗೆ ಹೋಗಲ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ, ತಗೊಳ್ಳಿ. ಮೈಯೆಲ್ಲ ಸುಡ್ತಾ ಇದೆ. ಅಯ್ಯೋ, ಜ್ವರ ಇದೆ. ಮಾಡಬಾರ್ದು, ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಕೈ ಹಿಡಿದಿರೋ ಗಂಡ ಜ್ವರದಲ್ಲಿ ನರಳ್ತಾ ಇದ್ರೆ ಶಾಪ ಹಾಕ್ತಿದ್ಯಾ? ಬಾರ ಆಸ್ಪತ್ರೆಗೆ ಹೋಗೋಣ. ನಿನಗೂ ಗಂಡನೇ ಅಲ್ವೇನೆ? ತೀಟೆ ಇದ್ರೆ ನೀನೇ ಕರ್ಕೊಂಡು ಹೋಗು. ಮುಚ್ಚೆ ಬಾಯಿ. ನನ್ ಹತ್ರದಲ್ಲಿ ಯಾವ ಡಾಕ್ಟರ್ ಗೊತ್ತಿಲ್ಲ. ಗಂಡ ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬರ ಗೊತ್ತು, ಡಾಕ್ಟರ್ ಎಲ್ಲಿಂದ ಹುಡ್ಕೋ ಗೊತ್ತಿಲ್ವಾ? ನಿನ್ನಂತ ಹುಚ್ಚಿತತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏಯ್, ಹುಚ್ಚಿಗಿಚ್ಚಿ ಅಂದ್ರೆ ಹಲ್ಲು ದುರಿಸ್ಬಿಡ್ತೀನಿ. ಮಾಯಣ್ಣ, ಮಾಯಣ್ಣ. ಎಲ್ಲಿಗೆ ಸಮಯ? ಅಯ್ಯೋ, ನಾನು ರಾಣಿ, ತಿಪ್ಪೇಶ ಹೆಂಡತಿ. ಓ, ಹೌದಲ್ಲ, ಮರ್ತೇ ಬಿಟ್ಟಿದೆ. ಏನಾಗಬೇಕಾಯ್ತು? ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿನ್ ಗಾಡಿ ಕಟ್ಟು, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತು, ಬೇಗ ಕರ್ಕೊಂಡ್ ಬನ್ನಿ, ಬೇಗ ಬಾ. ಅವಳನ್ನೇನ್ರಿ ಕೇಳ್ತೀರಾ? ಬನ್ನಿ. ನಾ ಬರ್ಲ, ಹೋಗು. ಬನ್ರಿ, ಬನ್ನಿ. ಮಾಯ್ಕಾರ ನಾಟಕ ಆಡ್ತಾನೆ. ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಿರೋದ್ ನೋಡು. ಏನ್ರಿ ಹಾಳು ಮೂಳೆಲ್ಲ ತಿನ್ಬಿಡ್ತೀರಾ? ಅಯ್ಯೋ, ಊಟ ಮಾಡೋ 2 ದಿನ ಆಗಿದೆ ಸರ್. ರಟ್ಟೆಗೆ ಬೇಡ, ಸೊಂಟಕ್ಕೆ ಕೊಡ್ತೀನಿ. ನನ್ನ ಭಯ ಆಗುತ್ತೆ. ನಕರ ಮಾಡ್ತೀರಾ? ಬಿಸ್ತೀನಿ. ಯಾಕ್ರಿ, ನೋವಾಯ್ತಾ? ಎದ್ದೇಳಿ. ಅಯ್ಯೋ ಸರ್, ಚುಚ್ಚೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕಾಣುತ್ತಲ್ಲ ಸರ್. ಪ್ರಾಣ ಹೋಗಂಗ್ ಚುಚ್ಬಿಟ್ರಲ್ಲ. ಗಾಬರಿ ಆಗುವಂತದ್ದೇನಿಲ್ಲಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಈ ಮಾತ್ರೆಗಳೆಲ್ಲ ತಂದ್ಕೊಡಿ, ಆಗ್ತಾರೆ. ಫೀಸ್ ಆ ಕೌಂಟರ್ ನಲ್ಲಿ ಕೊಡಿ. ಏನ್ ಗುರು, ಇಂಜೆಕ್ಷನ್ ಅಷ್ಟನವ? ಎಲ್ ಚುಚ್ಚಿದ್ರು? ಇಲ್ಲಿ ಚುಚ್ಚಿದ್ರ? ಅಯ್ಯೋ, ಮುಟ್ಟಬೇಡ. ಆ ಮುಂಡೆ ಮಗ ಡಾಕ್ಟ್ರು
ಇಂಜೆಕ್ಷನ್ ತರ ನಾ ಚುಚ್ಚದ ಪ್ರಾಣ ಅಯ್ಯೋ ಅಯ್ಯೋ ಪ್ರಾಣ ಅಯ್ಯೋ ಅಯ್ಯೋ ತುಂಬಾ ನೋವಾ? ತೆಗೆ ಕೈಯ ಎಲ್ಲ ನಿನ್ನಿಂದನೆ. ಸರಿ ನೀವ್ ಕೂತ್ಕೊಳ್ಳಿ. ನನ್ ಗೊತ್ತಿದೆ ಬಿಡು. ಮಾಯಣ್ಣ ನೀವ್ ಇಲ್ಲೇ ಇರಿ, ನಾನ್ ಮೆಡಿಕಲ್ ಶಾಪ್ ಹೋಗಿ ಮಾತ್ರ ತರ್ತೀನಿ. ಆಯ್ತಮ್ಮ. ತಿಪ್ಪೇಸಣ್ಣ, ಬಂಗಾರದಂತ ಹೆಂಡ್ತಿರೋವಾಗ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ದು ಬಹಳ ತಪ್ಪು ಬಿಡು. ಅವಳ ನನ್ನ ಹೆಂಡತಿ ಅಲ್ವೋ? ವಾ, ನಿಮಗೂ ನನ್ನಂಗೆ ಸ್ವಲ್ಪ ಮರ್ವಿನ ರೋಗ. ನಾನು ಮರ್ತಿದ್ದನ್ನ ಇಮಿಡಿಯೇಟ್ ಆಗಿ ಜ್ಞಾಪಿಸ್ಕೊಂಡ್ಬಿಡ್ತೀನಿ. ಆದ್ರೆ ನೀವು ಸ್ವಲ್ಪ ಟ್ಯೂಬ್ಲೈಟ್ ಅಲ್ವಾ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತದೆ. ಅಯ್ಯೋ ಅಮ್ಮ, ಕುಕ್ಕುತ್ತಿ ಸೂಜಿ ಚುಚ್ಚವ್ರೆ. ನಿನಗೆ ದಬ್ಬಳ ಚುಚ್ಚಬೇಕು. ಅಯ್ಯೋ, ನೀನ್ ಮಾಡಿರೋ ಹಲ್ಕಾ ಕೆಲ್ಸಕ್ಕೆ ನಿನ್ ಕುತ್ತಿಗೆ ಹಿಸ್ಕಿ ಕೂತಾಕ್ಬಿಡ್ತಿದ್ದೆ. ಆದ್ರೆ ಈ ವಯಸ್ಸಿಗೆ ನನ್ನ ಮಗಳು ವಿಧವೆ ಆಗ್ಬಾರ್ದು ಅಂತ ಬಿಟ್ಟಿದ್ದೀನಿ. ಮಾವ, ಸತ್ಯವಾಗ್ಲೂ ಇದೆಲ್ಲ ಅಂದೇನೂ ತಪ್ಪಿಲ್ಲ, ನನ್ ನಂಬಿ. ನಿನ್ನ ನಂಬುದವ್ರು ಉಂಟೇನೋ? ಲವ್, ಚಿಕ್ಕ ವಯಸ್ಸಿನಿಂದಲೂ ನಿಮ್ಮ ಅಪ್ಪನ ಕಚ್ಚೆ ಹರಕ್ತನ ನೋಡಿದ್ದೀನಿ. ನೀನ್ ಅವನ ಮಗ, ಇನ್ನೇನ್ ಹೇಳೋದು? ನೋಡ, ನಾನು ಇಲ್ಲಿಗೆ ಬಂದಿರೋದು ಅವಳನ್ನ ಟೆಂಟ್ ಎತ್ಸಿ ನನ್ನ ಮಗಳನ್ನ ಪರ್ಮನೆಂಟ್ ಆಗಿ ಇಲ್ಲಿರೋ ಹಾಗೆ ಮಾಡೋದಕ್ಕೆ ಬಂದಿದ್ದೀನಿ. ನೀನೇನಾದ್ರೂ ಅಡ್ಡ ಬಂದಿಯೋ? ನಾನ್ ಯಾಕೆ ಅಡ್ಡ ಬರ್ಲಿ ಮಾವ, ನಿಮ್ ದಮ್ಮ ಅಂತೀನಿ. ಮೊದ್ಲ ಕೆಲಸ ಮಾಡಿ. 1 kg ಆಪಲ್, 1 kg ದ್ರಾಕ್ಷಿ, ಆಮೇಲೆ ಎಲ್ಲ ಒಂದೊಂದ್ ಕೆಜಿ ತಗೊಳಕ್ಕೆ ಅಷ್ಟೊಂದು ದುಡ್ಡು ಎಲ್ರಿ ಇದೆ ನಮ್ಮ ಹತ್ರ? ಅದೆಲ್ಲ ನಿಂಗ್ಯಾಕೆ ಚಿಂತೆ? ಅಪರೂಪಕ್ಕೊಂದ್ಸಾರಿ ಬಾಣಂತಿ ಆಗಿದ್ಯಾ? ರೀ, ಬಾಣಂತಿ ಅಲ್ಲ ರೀ, ಬಸ್ರಿ. ಅದೇ ಅದೇ ಆಗಿದ್ಯಾ? ಹಣ್ಣು ಹಂಪಲು ಚೆನ್ನಾಗಿ ತಿಂದ್ರೆ ಮಗು ಕುದುರೆ 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 ಬೆಳ್ದಂಗ್ ಬೆಳೆಯುತ್ತಂತೆ. ಕುದುರೆ ಮರಿ ತರ ಬೆಳೆಯೋದಿಕ್ಕೆ ನಾನೇನು ಕುದುರೆನಾ? ನಿಮ್ಗೆ ಯಾವಾಗ್ಲೂ ಬರೀ ಕುದುರೆದೇ ಚಿಂತೆ. ಏನ್ ಕೊಡ್ಲಿ? 1 kg ಉರ್ಲಿ, 1 kg ಬೂಸ ಕೊಡೋಣ. ರೀ, ಬಸ್ಸಾಗಿರೋದು ನಾನು, ಕುದುರೆ ಅಲ್ಲ. ಏ ಪೆದ್ದಿ, ನಂಗೆ ಅಷ್ಟು ಗೊತ್ತಾಗಲ್ವನೆ? ಗಂಡ್ ಕುದುರೆ ಎಲ್ಲಾದ್ರೂ ಬಸ್ರಿ ಆಗತ್ತಾ? ಮತ್ತೆ ಉರುಳಿ ಬೂಸ ಕೇಳಿದ್ದು? ನಾನೆಲ್ಲಿ ಕೇಳ್ದೆ ಉರ್ಲಿ ಬೂಸ? ಅಣ್ಣ, ನಂಗೆ ಕೇಳಿದ್ದು ಆಪಲ್ಲು ದ್ರಾಕ್ಷಿ ಅಲ್ವನಣ್ಣ? ನೀನ್ ಕೇಳಿದ್ದು ಕನ್ಫ್ಯೂಸ್ ಆಗಿದೆ, ಇನ್ನೊಂದ್ಸತಿ ಹೇಳೋಣ. ಅದೇ ಅಣ್ಣ, 1 kg ಆಪಲ್ಲು ದ್ರಾಕ್ಷಿ ಕೊಡೋಣ. ಸರಿ. ಗಂಡುಳ್ಳ ಗರ್ತಿನ ಮೈ ಮುಟ್ಟೋದಿಕ್ಕೆ ಎಷ್ಟ ಧೈರ್ಯ ನಿನ್ಗೆ? ಬೇವರ್ಸಿ! ನೀವ್ಯಾಕ್ರಿ ಕಣ್ಣು ನೋಡಿದ್ರೆ ಅದಕ್ಕೆ ಮೈ ಮುಡ್ದೆ. ಪಕ್ಕದಲ್ಲಿ ಗಂಡನ ಇಟ್ಕೊಂಡು ಕನ್ನಡದಕ್ಕೆ ನಾನೇ ಸುಳ್ಳು ಅನ್ಕೊಂಡಿದ್ದೇನೋ? ಯಾಕೆ ಹೊಡೆದೆ? ಈ ಮರುಗುಳಿ ನನ್ನ ಒಬ್ಬಳನ್ನ ಬಿಟ್ಟು ಎಲ್ಲೋದ? ಎಲ್ಲ ಇವಳಾಕೆ ನಿಂತೋಳೆ? ಯಾರು ಕಳಿಸ್ತಾ ಇಲ್ಲ. ಏನಾದ್ರು ಮಾಡಿ ಕೋಳಿನ ಇವತ್ತು ಅದನ್ನ ಬಿಡ್ಬೇಕಲ್ಲ. ಇವನ ಇಲ್ಲಿ ಬಂದ. ಈ ಕಮಂಗಿ ನನ್ನ ಮಗ ಯಾಕೆ ಬಂದ ಇಲ್ಲಿ? ತಿಪ್ಪೇಶ್ವರ ಅಪ್ಪನ? ಅಲ್ಲ, ತಿಪ್ಪೇಸಿ ನನ್ ಮಗ. ಹೌದಾ? ನೀವು ತಿಪ್ಪೇಶ್ವರ ಅಪ್ಪ ಇದ್ದಂಗೆ ಇದ್ದೀರಾ? ಹೌದಾ? ತಂದು ಕೊಟ್ಟ ಅಂದ್ರೆ 32 ನೆಲ ಕಚ್ಕೊಂಡ್ಬಿಡ್ಬೇಕು. ಬೇಕು ಪುತ್ ತಗೊಂಬಂದು ಏನ್ ಹೇಳ್ಬೇಕು ಅಂತಿದ್ಯಾ? ಬೇಗ ಹೇಳಿ, ಜಾಗ ಖಾಲಿ ಮಾಡು. ನೀವು ನನ್ನ ಹೆಂಡ್ತಿನ ನೋಡಿದ್ರಾ? ಏನ್ ಹುಡುಕ್ತಾ ಇದ್ದೀರಾ? ಬೆಂಕಿ ಬಟ್ನನಾ? ಅಲ್ಲ, ನಿನ್ ಹೆಂಡ್ತಿನ. ಯಾವನೋ ನಿನ್ನಂತ ಮಂಗ್ ನನ್ ಮಗ ಹೆಂಡ್ತಿನ ಜಾತ್ರೆಯಲ್ಲಿ ಬಿಟ್ಬಿಟ್ಟು ಅಡಿಗೆ ಮನೇಲಿ ಹುಡುಕಿದ್ದಂತೆ. ಹಂಗಾಯ್ತು ನಿನ್ ಕತೆ. ನನ್ ಕಷ್ಟ ನನಗ್ ಗೊತ್ತು, ನಿಮ್ಗೇನ್ ಗೊತ್ತು ಸಾರ್? ಸಾರ್, ನಿನ್ನೆ ಬೆಳಿಗ್ಗೆ ನಾನು ನನ್ನ ಹೆಂಡತಿ ಮಾರ್ಕೆಟ್ಗೆ ಅಂತ ಬಂದ್ವಿ. ನೀನ್ ಇಲ್ಲೇ ನಿಂತೀರ, ನಾನು ಹೋಗಿ ಬೂಸ ತಂದ್ಬಿಡ್ತೀನಿ ಅಂತಂದ. ಬೂಸನ ದ್ವಾಸೆನೋ? ಬೂಸನ ದ್ವಾಸೆನ ನಿಂತ್ಕೊಂಡ್ ಕಳೆಯ ಸುಮ್ನೆ. ಓಹೋ, ತಗೊಂಬಂದ್ಬಿಡ್ತೀನಿ ಅಂತ ಬಂದು ನೋಡ್ತೀನಿ, ನನ್ನ ಹೆಂಡತಿ ನೆನ್ನೆಯಿಂದ ಕಾಣ್ತಾನೆ ಇಲ್ಲ ಸಾರ್. ಹುಡುಕ್ತಾನೆ ಇದ್ದೀನಿ. ಸರ್, ನನ್ನ ಹೆಂಡತಿನ ಹುಡುಕೊಟ್ಬಿಡ್ತೀರಾ? ನಿನ್ ಮಗಕ್ಕಷ್ಟು ಬೆಂಕಿ ಹಾಕ ಅಲ್ಲ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ನೆನ್ನೆಯಿಂದ ಕಾಯ್ತಾ ಇದ್ದೀನಿ ಅಂತ ಸುಳ್ಳು. ನೀವ್ ಯಾರು? ನಾನು ರೀ, ಹೌದಲ್ವಾ? ರೀ, ಏನು ಅಂದ್ರೆ ನೀವು ಬಂದಿದ್ಕೆ ನಾನ್ ಬಚಾವ್ ಆದ. ಇಲ್ಲ ಅಂದಿದ್ರೆ ರೀ, ಬನ್ರಿ ನಾವು ಹೋಗೋಣ. ನಡಿ ಹೋಗೋಣ. ಆಹಾ, ಆ ದೇವ್ರು ನನ್ನ ಮಗ ಕಣ್ಣೆ ಐಬ್ ಮಾಡ್ಬಿಟ್ಟವನಲ್ಲ. ಇವತ್ತಲ್ಲ ನಾಳೆ ಈ ಕೋಳಿನ ಅದ್ಮೇದಂತೀನಿ. ಯಾ